ನನ್ ಬಿಟ್ಬಿಡಿ ನಿಮ್ದಮ್ಮಯ್ಯ, ನಾನೇನು ಮಾಡಿಲ್ಲ, ಬಿಟ್ಬಿಡಿ ನನ್ನ. ಅಲ್ಕ ನನ್ ಮಗನೇ, ನಿನ್ ಇಷ್ಟಕ್ಕೆ ಬಿಟ್ಬಿಡ್ತೀವಿ ಅಂದ್ಲ. ನಿನ್ ತಲೆ ಬೋಳ್ಸಿ ಕತ್ತೆ ಮೇಲೆ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ. ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ. ಅಷ್ಟೇ ಅಲ್ಲ, 10,000 ರೂಪಾಯಿ ಜುಲ್ಮಾನೆ ಹಾಕ್ತೀವಿ. ನಮ್ಮೂರ್ ದೇವಸ್ಥಾನಕ್ಕೆ 6 ತಿಂಗಳು ನೀರು ಹೊರಿಸ್ತೀವಿ. ಹೋಲ್ಡ್ ಆನ್. ಉದಯಾರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ? ಈ ತರ ಶಿಕ್ಷೆ ಕೊಡೋದಕ್ಕೆ ಇವ್ರು ಏನ್ ತಪ್ಪು ಮಾಡಿದ್ದಾರೆ? ನಿಮ್ಮೂರ್ನವನು ಅಂತ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ರೇನು? ನಾನ್ ಯಾರು? ಈ ಊರಿನ ದೊಡ್ಡ ಮನುಷ್ಯ. ನಡುರಾತ್ರಿಲಿ ನಾನ್ ಮನೆಗ್ ಬಂದು ಕದ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ, ಪಿಟಿಂಗು. ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಅಲ್ಕ ನನ್ ಮಗನೇ, ನಂಗ್ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಂಡೆರ್ನೋ ಮುಂಡೆನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ಅಯ್ಯೋ ಅಣ್ಣ, ಅಣ್ಣ ದೇವ್ರಾಣೆಗೂ ಅಂತ ಕೆಲಸ ಮಾಡಿಲ್ಲ ಅಣ್ಣ. ನಾನು ಹೇಳಿದ್ದೆ ಬೇರೆ, ಅವ್ರು ತಿಳ್ಕೊಂಡಿದ್ದೆ ಬೇರೆ. ಅಂದ್ರೆ ನಿನ್ ಗೆಣಿಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ. ಹುಡ್ಕಾಂಡ್ ಊರಿಗೆ ಬರೋದಕ್ಕೆ ಕತ್ಲಾಗ ಹೋಗಿತ್ತು. ಮಂಕಂಡಿದ್ದು ಒತ್ತರಿಕೆ ಎದ್ದೋಗನ ಅಂತ ಒಂದ್ ಜಗಲಿ ಮೇಲ್ ಮಂಕಂಡೆ. ಈ ಎಮ್ಮೆ ಸಿಗ್ನೆ ಇಲ್ವೇ? ಯಾರಯ್ಯ ನೀನು? ನಾನು ಪುಗ್ಸಟ್ಟೆ ಅಂತ, ಶಿವನಹಳ್ಳಿ ಅವನು. ಕತ್ಲಾಗ ಹೋಗಿತ್ತು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಇದು ಹೆಣ್ಮಕ್ಳಿರೋ ಮನೆ, ಬೇರೆಲ್ಲಾರ ಮಲಿಕ ಹೋಗಯ್ಯ. ಹೋಗಿದ್ದೇಳ. ಯಾರಯ್ಯ ನೀನು? ನಾನು ನಿಮ್ಮಂಗೆ ಬೇರೆ ಊರ್ನವನು, ಇಲ್ಲೇ ಮಂಕಂಡಿದ್ದು ಒತ್ತಾರಿಕ್ ಹೋಗಣ ಅಂತ. ಈ ಮನೆ ಯಜಮಾನ ನಾನು ಕಣಯ್ಯ. ಈ ಮನೇಲಿ ಹೆಣ್ಮಕ್ಳಿದಾರೆ, ಬೇರೆ ಎಲ್ಲಾದ್ರೂ ಮಲಕ ಹೋಗೋ. ಈ ಮನೆಗೂ ಹೆಣ್ಮಕ್ಳವ್ರ? ಸಮೇ 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 ನಮಸ್ಕಾರ. ಯಾರಯ್ಯ ನೀನು? ಏನ್ ಬೇಕಾಗಿತ್ತು? ನಿಮ್ಮಲ್ಲಿ ಹೆಣ್ಮಕ್ಳಿದಾರ? ಯಾಕೆ? ಮಂಕ ಬೇಕಾಗಿತ್ತು. ಇಷ್ಟ ಕಳ್ಳ ನಡೆದಿದ್ದು. ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ. ಅಣ್ಣ ನೀನೇ ಒಂದ್ ಐಡಿಯಾ ಮಾಡಿ ಬಿಡ್ಸ್ಕೊಂಡು ಹೋಗ್ಬಿಡಣ್ಣ. ಅಲ್ಕ ನನ್ ಮಗನೇ, ತಾಳ ಹಾಕೋಕ್ ಹೋಗ ಅದೇನೋ ತಗ್ಲಾಕ್ಸ್ಕೊಂಡ್ರಲ್ಲ, ಹಂಗ್ ಮಾಡ್ಕೊಂಬಿಟ್ಟಲು. ಅಣ್ಣ ಐಡಿಯಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಅವ್ನು ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಆಗ್ಬೋದು. ಏ ಅಂಕ ಬರ ಇಲ್ಲಿ. ಗಂಡನ ಮಾತು ಕೇಳಿಲ್ಲ ಅಂದ್ರೆ ಇದೇ ಆಗದು ನಿಂಗೆ. ಅಡಿಯ ಮನೆಗೆ ತೆಗಿಲ ಕೈನ. ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಲ್ಲ. ಯಾವ ಸೀಮೆ ಅಪ್ಪನೇ ನೀನು? ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡ್ ಬಂದಾಳ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು. ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದ್ಯಲ್ಲ. ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ? ಗಂಡಸ್ತನದ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ಆಮೇಲೆ ಹೋಲ್ಡ್ ಆನ್. ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗತ್ತೆ, ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ನೀನು ಅಷ್ಟೇ ಕಣಮ್ಮ. ಬೇಲಿ ಇಲ್ದಿರ ಹೊಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗ್ ನುಗ್ಬಿಡ್ತವೆ. ಹೋಗು, ನಿನ್ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು. ಆಯ್ತಣ್ಣ. ಹೋಗು. ಏನ್ ಆಶ್ಚರ್ಯ, ಎಷ್ಟೊಂದು ಪಂಚಾಯತಿ ಮಾಡಿದ್ರು ಹೆಂಡ್ತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ. ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು. ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ, ಆದ್ರೆ ಅವ್ನ ಹೆಂಡತಿ ಹೆಸರು ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳೋದೇ ಇಲ್ಲ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕ ನನ್ನ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ? ಯಾಕೆ? ಯಾರೇ ಆಗಿದ್ ಗಂಡ ಹೆಂಡ್ತಿನ ಒಂದ್ ಮಾಡಕಣ. ಅಯ್ಯಯ್ಯೋ, ನನ್ಗೆ ಅರ್ಥನೇ ಆಗ್ನಿಲ್ವೇ. ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ. ಹೋಗು, ನಿನ್ ಮಗಳು ಬಾಳ್ ಬೆಳಗಿದ ಪುಕ್ಸಟ್ಟೆ ಕಾಲ್ ಹಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ. ಪುಕ್ಸಟ್ಟೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ ನಾನು. ದೇವ್ರಂತ ಮನುಷ್ಯರು ನೀವು, ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಆಯ್ತಾಯ್ತಾಯ್ತು, ಏನು ಯೋಚನೆ ಮಾಡ್ಬೇಡಿ. ಎಲ್ರು ತೆಪ್ಪು ಮಾಡ್ತಾರೆ. ತೆಪ್ಪು ಮಾಡುವಾಗ ನಾವ್ ತೆಪ್ಪು ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ. ಅದಕ್ಕೆ ಸದ್ಯ ಈಗ್ಲಾರು ತಿಳಿತಲ್ಲ ನಾನ್ ಎಂತವನು ಅಂತ. ತಿರ್ಬೋಗಿ ನನ್ ಮಗನೇ,
ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು. ನಮ್ಮೂರಲ್ಲಿ ಇನ್ಯಾವುದೇ ಪಂಚಾಯತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ. ವಾ ಖಂಡಿತ ಬರ್ತೀನಿ. ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು. ಇದು ಕುರುಬನ ರಾಣಿ ನಗ್ಮ. ಇವಳನ್ನ ಇಟ್ಕೊಂಡು ನಾನೇನು ಕುಂಬಾರನ ರಾಣಿ ಸಿನಿಮಾ ತೆಗಿಲ್ಲ ಶಾಸ್ತ್ರಿಗಳೇ. ಹೋಲ್ಕೆಗೆ ಹಾಗೆ ಹೇಳದ್ನಮ್ಮ. ನೋಡಿ, ನಗ್ಮ ತರನೇ ಕಣ್ಣು, ನಗ್ಮ ತರನೇ ಮೂಗು, ನಗ್ಮ ತರನೇ ತುಟಿ. ಏ ಬೇಡಪ್ಪ, ನನ್ ಮಗನ್ಗಿಂತ ದಪ್ಪಕ್ಕಿದ್ದಾಳೆ ಅಲ್ವಾ? ಇಲ್ಲಿ ನೋಡಿ, ರೋಜಾ ಹೆಸರು ರೋಜಾ, ಆದ್ರೆ ಈ ಹುಡುಗಿ ತಲೆ ಮೇಲೆ ರೋಜಾ. ಇಲ್ಲಿ ನೋಡಿ, ಕಣ್ಣು ರೋಜಾ ತರನೇ, ತುಟಿ ಅಂತೂ ರೋಜಾ ತರನೇ, ಮೂಗು ರೋಜಾ. ಈ ರೋಜಾ, ಗುಲಾಬಿ, ಮಲ್ಲಿಗೆ ಇದ್ಯಾವುದು ಬೇಡ ಶಾಸ್ತ್ರಿಗಳೇ. ನೋಡಿ, ಲಕ್ಷಣವಾಗಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಮೈ ತುಂಬಾ ಬಟ್ಟೆ ಹಾಕೊಂಡಿರೋ ಒಂದ್ ಒಳ್ಳೆ ಹುಡುಗಿ ಫೋಟೋ ತೋರಿಸಿ. ಇಲ್ಲಿ ನೋಡಿ, ಮಾಧುರಿ ದೀಕ್ಷಿತ್. ರೇ ಶಾಸ್ತ್ರಿಗಳೇ, ಮುಚ್ಚಿರಿ ನಿಮ್ಮ ಅಡಪಾನ. ನೀವು ತೋರಿಸಿರೋ ಹೆಣ್ಮಕ್ಳನ್ನ ನಾವೇನಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ರೆ ಊರಲ್ಲಿರೋ ಮುದುಕರೆಲ್ಲ ಅವಳ ಹಿಂದೆ ಜಲ್ ಸುರಿಸ್ಕೊಂಡ್ ಸುತ್ತದನ್ನ ನಾವ್ ನೋಡ್ಬೇಕು ಅನ್ಕೊಂಡ್ಬಿಟ್ಟಿದ್ರ. ಶ್ರೀದೇವಿ ಅನ್ಬಿಟ್ಟು ಯಾರೋ ಮೂದೇವಿನ ತೋರಿಸಿ ಮೂಲೆ ಮನೆ ಮಾದೇವನಿಗೆ ಮಠ ಹತ್ತಿಸ್ಬಿಟ್ರಿ. ಮೂನು ಟುಣ್ಣ ತೋರಿಸ್ಬಿಟ್ಟು ಹಿಂದಿನ ಮನೆ ತಿಪ್ಪೇಸನ ಟೆಂಟೆ ಹತ್ತಿಸ್ಬಿಟ್ರಿ. ಈಗ ಮಾಧುರಿ ದೀಕ್ಷಿತ್ ಅನ್ಬಿಟ್ಟು ಮಂಜು ಮಾಲಿನಿನ ಗಂಟಾಕಿ ನಮ್ಮನ್ನ ಮಟಾಸ್ ಮಾಡ್ಬೇಕು ಅಂತ ಇದ್ದೀರಾ? ಅಯ್ಯಯ್ಯೋ, ನಾನ್ ಮೂಗ್ ಮುಟ್ಕೊಂಡು ಆಣೆ ಮಾಡಿ ಹೇಳ್ತೀನಪ್ಪ, ಖಂಡಿತ ನನ್ಗ ಆ ದುರ್ಬುದ್ಧಿ ಇಲ್ಲಪ್ಪ. ಮತ್ತದೆಲ್ಲ ಹೆಂಗಾಯ್ತು? ಅಲ್ಲಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಅವರವ್ರ ಸಮಾಧಿನ ಅವರವರೇ ತೊಳ್ಕೊಂಡ್ರೆ ವಾಕ್ಯನಿಡು. ನೋಡಿ ಶಾಸ್ತ್ರಿಗಳೇ, ನನಗಂತ ಬಂಡ ಬದುಕು ಬೇಕಾಗಿಲ್ಲ. ನನಗೆ ರಂಬೆ ಉರುಷನು ಬೇಕಾಗಿಲ್ಲ. ನಮ್ಮಮ್ಮನಿಗೆ ಒಬ್ಳು ಮುದ್ದಿನ ಸೊಸೆ ಬೇಕು. ನಾನು ನನ್ನ ತೋಳಲೆ ದುಡಿದು ಅವಳನ್ನ ಸಾಕ್ತೀನಿ. ಆಯ್ತಪ್ಪ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಂದ್ ಫಿಗರ್ನ, ಒಂದು ಹುಡುಗಿನ ಸೆಟಪ್ ಮಾಡ್ತೀನಿ. ಸೆಟಪ್ ನಿನ್ ಗೆಟಪ್ಗೋಸ್ಕರ. ಅಮ್ಮ ನಾ ಬರ್ಲಮ್ಮ? ಹೋಗ್ ಬನ್ನಿ. ಅಪ್ಪ ನಾ ಬರ್ಲಪ್ಪ? ಬರಬೇಡಿ, ರೈಟ್ ಹೇಳಿ. ಶಾಸ್ತ್ರಿಗಳೇ, ಒಂದಾಗಕ್ಕಿಲ್ಲ 2 ನೋಡಿ. ಅದೇ ಮುಹೂರ್ತಾಗೆ ನಾನು ತಾಳಿ ಕಟ್ಬಿಡ್ತೀನಿ. ನಿನಗೂ ಅದೇ ಮುಹೂರ್ತ ಬೇಕೇನೋ? ಹೌದಣ್ಣ, ನೀ ಸುಮ್ಕಿದ್ ಬಿಡಣ. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಂಗೆ ನಾನು ತಾಳಿ ಕಟ್ಬಿಡ್ತೀನಿ. ಇಲ್ದರ್ ನಂಗೆ ಯಾರು ಅವರಣ್ಣ ಮದುವೆ ಮಾಡಕ್ಕೆ? ಯಾಕೋ ಹಾಗಂತೀಯ? ನಾನಿಲ್ವೇನೋ? ಒಂದಲ್ದಿದ್ರೆ 2 ಮದುವೆ ಮಾಡಿಸ್ತೀನಿ. 2 ಅಯ್ಯೋ ಬೇಡಪ್ಪ, ಮೊದಲನೇ ಅವಳು ಸತ್ ಮೇಲೆ ಬೇಕಾದ್ರೆ 2 ಮಾಡ್ಕೋತೀನಿ. ಕೇಳ್ದೇನಮ್ಮ, ಇನ್ನು ಮದುವೆನೇ ಆಗಿಲ್ಲ, ಎಂಡ್ರನ್ನ ರೇಟ್ ಹೇಳಿಸ್ತಾವನೆ. ಪ್ರೈಮ್ ಮಿನಿಸ್ಟರ್ ಪಿ ಹತ್ರ ಡೌ ಮಾಡು, ತೆಗಿ ಬಾಗ್ಲು. ಎಲ್ಲ ನೆಟ್ಗೈತಾ? ಎಲ್ಲಿ ಬಾ ಇಂಗ್ಲಿಷ್ ಸಾಂಗ್ ಆಡ್ಕೊಂಡು ಓ ಫಾಲೋ ಮೀ. ಬಾಡಿಗೆ ನಾಯಿ ಕಡು ಜನರೇಟರ್ ಬಾಯಿ ಹಾಕ್ಬಿಟ್ಟು ಹುಷಾರು. ಅದಕ್ಕೆ ನಿಮ್ಮನ್ ಮುಂದೆ ಬಿಟ್ಟಿರೋದು. ಪಲ್ ನನ್ ಮಗ. ನಮಸ್ಕಾರ. ಒಂದೇ ಒಂದ್ ಬುದ್ಲಿ ಬಿದ್ರೆ 150 ಕೋಟಿ ಅಂದರು. ಸಿಎಂ ಸೈನ್ಯ ಮಾಡಲ್ಲ ಅಂತಾನೆ. ಪ್ರೈಮ್ ಮಿನಿಸ್ಟರ್ಗೆ ಕೇರ್ ಮಾಡಲ್ಲ ಅಂದ್ರೆ ಸಿಎಂ ಯಾವ್ದೋ ಲೆಕ್ಕ ನನಗೆ. ನಾನ್ ಹೇಳ್ದೆ ಅಂತ ಹೇಳು, ಲಬಕ್ಕತ್ತ ಸೈ ನೋಡ್ಬಿಡ್ತಾನೆ. ಅಣ್ಣಣ್ಣ ಫೋನ್. ಯಾರು? ಯಾರು? ಜಡಿಯಪ್ಪನ? ಏನ್ರಿ ಚೆನ್ನಾಗಿದ್ದೀರಾ? ನಾನೇನ್ ಮಾಡ್ತಾ ಇದ್ದೀನ ಇಲ್ಲಿ? ಹರಿಕತೆ ಮಾಡ್ತಾ ಇದ್ದೀನಿ ರೇ, ಜಾಗಿ ಮಾಡ್ತಾ ಇದೀನಿ ಕಣ್ರಿ. ಏನ್ ಸಮಾಚಾರ? ಸರ್ಕಾರ ಉಳಿಸ್ಬೇಕಾ? ಬೊಲೆ ಜಡಿಯಪ್ಪ ಕಣ್ರಿ, ನೀವು MLAಗಳು ಪರ್ಚೇಸ್ ಮಾಡ್ರಿ. ಏನೋ 10 ಜನ ಕಿರಿಕ್ ಮಾಡ್ತಾವ್ರ. ಕಿರಿಕ್ ಮಾಡೋರ್ನ ಒಂದ್ ಕೆಲಸ ಮಾಡ್ರಿ, ವಿಜಯನಗರ ಜಯಮ್ಮನ್ ಮನೇಲಿ ಕೂಡಾಕ್ಬಿಡಿ. ಎಲ್ಲ ನನ್ನ ಮಕ್ಕಳು ಸೇಲ್ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ದಮ್ಮಯ್ಯ, ಅಡ್ಬಿದ್ದೆ. ನಮಸ್ಕಾರ. ಬೈ ಮಿಸ್ಟರ್ ತಿಪ್ಪೆ, ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಡೈಲಿ ಜಾಗಿಂಗ್ ಮಾಡ್ತಾ ಇದೀನಿ ಸರ್. ತಮ್ಮ ತರಹ 40 kg ಕಮ್ಮಿ ಆಗ್ಬಿಟ್ಟಿದ್ದೀನಿ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತಿದ್ದಳಿ, ತಮ್ಮ ದರ್ಶನವಾಗಿದ್ದು ಸಾಕ್ಷಾತ್ ಕುಬೇರನ ದರ್ಶನವಾದಷ್ಟು ಸಂತೋಷವಾಗೋಯ್ತು. ಎಲ್ಲಿದ್ದಳಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ? ಏನ್ ಮಾಡೋದು, ಕೆಲ್ಸ. ನಮ್ಮ ಟಿಫನ್, ಮೀಲ್ಸ್, ಮಲೇಷಿಯಾ, ಕಾಫಿ, ಕಂಬೋಡಿಯಾ, ಸಾಧ್ಯವಾದ್ರೆ ರಾತ್ರಿ ಕರ್ನಾಟಕದ ರಾಗಿ ಮುದ್ದೆ, ಸಿಕ್ಕಿದ್ರೆ ಸ್ವಲ್ಪ ನಿದ್ರೆ. ಯಾರಿವಳು? ನನ್ನ ಮಗಳು ಸ್ವೀಟ್ 20. ಈ ಭಿಕ್ಷುಕನ ಮಗಳು ಮಿಸ್ಟರ್ ತಿಪ್ಪೆ, ಸರ್. ದೇಶ ವಿದೇಶಗಳಲ್ಲಿ ನಾನು ಬೆಳ್ಳಗಿರೋ ಕರ್ರಗಿರೋ ಫಿಗರ್ಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ, ಆದ್ರೆ ಸೂಪರ್ ಫಿಗರ್. ಇವಳ ಹೆಸರು ಐಶ್ವರ್ಯ. ಐಶ್ವರ್ಯ. ಮೈ ಮನಸ್ಸು ಎಲ್ಲ ಐಶ್ವರ್ಯನೇ ತುಂಬ್ಕೊಂಡ್ಬಿಟ್ಟಿದ್ಯಾ? ಸೂಪರ್ ಸೂಪರ್. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗಾಯ್ತು. ಯಾರು? ಗವರ್ನರ್. ಜಸ್ಟ್ ಎ ಮಿನಿಟ್. ಮಿಸ್ಟರ್ ತಿಪ್ಪೆ, ನಾನು ಆಮೇಲೆ ಸಿಗ್ತೀನಿ. ಬಾ. ಮಿಸ್ಟರ್ ಗವರ್ನರ್, ಈ ಸರ್ಕಾರ ಉಳಿಸೋ ಮ್ಯಾಟ್ರಲ್ಲಿ ವಿಜಯನಗರ ಜಯಮ್ಮನ್ ಮನೆ ತಗಲಾಕೊಂಬಿಡಿ, ಮಾತಾಡೋಣ. ಓಕೆ.
ಇವ್ರು? ಅಯ್ಯೋ ಎಂಥ ಮಾತು ಕೇಳ್ಬಿಟ್ಯಮ್ಮ. ನನ್ ಕೇಳ್ದಂಗೆ ಬೇರೆ ಯಾರು ಕೇಳ್ಬಿಟ್ಯಾ? ಇವನು ಯಾವ್ದೋ ಸಣ್ಣ ವಿಷಯಕ್ಕೋಸ್ಕರ ಟಾಟಾ ಮಾಡಿ ದೂರ ಇಟ್ಬಿಟ್ಟ. ಬಿರ್ಲಾನ ಮನೆ ಬಾಗ್ಲಲ್ಲೇ ಕಾಯಿಸ್ಬಿಟ್ಟ. ಇವನಿಗೆ ಮಂತ್ರಿ ಅಂದ್ರೆ ಕಂತ್ರಿ ನಾಯಿ ತರ ನೋಡ್ತಾನೆ. ಫಾರಿನ್ ಅಂದ್ರೆ ಪಕ್ಕದ ಮನೆ ಇದ್ದಂಗೆ, ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮದುವೆ ಆಗ್ಬೇಕಾದ್ರೆ ಸಾಲ ಕೊಟ್ಟಿರ್ಲಿಲ್ವೇನಮ್ಮ ಕುಬೇರ? ಅವನೇ ಕಣಮ್ಮ ಇವನು. ಇಷ್ಟು ದಿನ ಇವ್ರು ನಿಮ್ ಫ್ರೆಂಡು ಅಂತ ಮೊದ್ಲೇ ಯಾಕೆ ನನ್ಗೆ ಹೇಳಲಿಲ್ಲ? ಅಯ್ಯೋ, ನಿಮ್ಮಮ್ಮನ ರೌದ್ರ ಅವತಾರದಲ್ಲಿ ನನ್ಗೆ ಇದನ್ನೆಲ್ಲ ನಿನ್ಗೆ ಹೇಳೋದಿಕ್ಕೆಲ್ಲಮ್ಮ ಪರ್ಮಿಷನ್ ಕೊಡ್ತಾಳೆ. ನನ್ಗೊಂದು ಆಸೆ ಕಂದ. ಏನ್ ಡ್ಯಾಡಿ? ಏನಾದ್ರೂ ಮಾಡಿ ಆ ನನ್ನ ಮಗನ ಕ್ಯಾಚ್ ಮಾಡಿ ನಿನ್ಗೆ ಅವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ ಆಮೇಲೆ ನೀನು ದಿವಸ ಕಾಫಿನ ಕಾಂಬೋಡಿಯಾದಲ್ಲಿ, ಟಿಫನ್ನ ಟರ್ಕಿಯಲ್ಲಿ, ಮಿಲ್ಸ್ನ ಮಲೇಷ್ಯಾದಲ್ಲಿ ಮಾಡಿ ಭಾರತಕ್ಕೆ ಬಂದು ಬೆಟ್ಟಿಗೆ ಮಲಗೋದಲ್ಲಮ್ಮ. ಆ ದೇವ್ರು ನನ್ನ ಆಸೆನೆ ಯಾವತ್ತಮ್ಮ ನೆರವೇರಿಸ್ತಾನೆ. ಆಹಾ. ನಮಸ್ಕಾರ ಸೌಕಾರರಿಗೆ. ನಮೋ ನಮಃ. ತಿಪ್ಪೇಸ್ವಾಮಿಗಳೇ, ನಾವ್ ಯಾವ ಸೌಕಾರರು, ನೀವು ಯಾವ ಸೌಕಾರರು? ನಮ್ಮೆಲ್ರಿಗಿಂತ ದೊಡ್ಡ ಸೌಕಾರರು ಅಲ್ಲಿದ್ದಾರೆ ನೋಡಿ, ಮುತ್ತತ್ತಿರಾಯರು. ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಲಕ್ಷಕ್ಕೊಂದ್ ಮಾತು, ಕೋಟಿಗೊಂದು ಮಾತು ನನ್ನಪ್ಪನೆ. ಇದನ್ನ ತಿಳ್ಕೊಳ್ಳೋಂತವ್ರು ತಿಳ್ಕೊಂಡ್ರೆ. ನಮಸ್ಕಾರ ಸರ್. ಅರ್ಚನೆ ತಮ್ಮ ಹೆಸರು ತಾನೆ? ಕೇಳಿ, ಅವ್ರ ಹೆಸರಲ್ಲಿ ಯಾವ ತರ ಅರ್ಚನೆ ಮಾಡ್ಸವ್ರ? ಪ್ರಪಂಚದಾಗೆ ಎಲ್ರು ಸುಖವಾಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೇಳಿ. ಸರಿ ಸರ್. ಮಂಗಳಾರತಿ ತೊಳಿ ಸ್ವಾಮಿ. ಮೊದಲು ಹಿರಿಯರು ಕುಡಿ. ಏನ್ ವಿನಯ, ವಿಧೇಯತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಸಂಸ್ಕಾರ ಸಂಸ್ಕಾರ. ಅಲ್ಲಿ ಕೊಡಿ. ತಗೊಳ್ಳಿ ಸ್ವಾಮಿ. ಅಣ್ಣ ಒಂದ್ ಹತ್ತೈತೆ ಸಾಕ? ದೇವರ ಮುಂದೆ ದುಡ್ಡಿಗೆ ಲೆಕ್ಕ ಇಡಬಾರ್ದು. ಕೊಡೋ ನಾವನು, ಕಿತ್ಕೊಳ್ಳೋ ನಾವನು. ಹಾಕ್ಬಿಡಿ ಹಾಕ್ಬಿಡಿ. ಎಲ್ಲ 500 ನೋಟ್ಸು. ಅಮ್ಮ, ಅಮ್ಮಯ್ಯ, ಅಪ್ಪಯ್ಯ, ಧರ್ಮಾರೇ ತಾಯಿ ತಂದೆ ಕಾಸೊಂದು ಅಮ್ಮಯ್ಯ. ಪರದೇಶಿ ಪರದೇಶಿ ಜನಾನೇ. ಕಾಸಿಲ್ದೇ ಇದ್ದಾಗ ಕನ್ನಡ ಹಾಡು, ಕಾಸು ಬಂದ್ರೆ ಹಿಂದಿ ಹಾಡು. ನಿನಗೆ ಎಂಟಾಣಿನೇ ಲಾಯಕ್ಕು. ಪರದೇಸಿ. ಅಮ್ಮಯ್ಯ, ಅಪ್ಪಯ್ಯ. ಯಾರಪ್ಪ ಇದು? ಬರಗಾಲದಲ್ಲಿ ಮಳೆ ಬಂದಂಗೆ ಬರ್ತಾವನಲ್ಲಪ್ಪ. ಬರೋ ಸ್ಟೈಲ್ ನೋಡಿದ್ರೆ ಪ್ರೊಡ್ಯೂಸರ್ ಚಿನ್ನಪ್ಪ ದೇವ್ರ ಮಗ ಇದ್ದಂಗ ಅವನಲ್ಲ. ಮನಿ ನಮ್ಗೆ ಏನ್ ಮಾಡಿಸ್ದಂಗೈತೆ. ನಿಮ್ಮ ಐಡಿಯಾ ಗ್ಯಾರಂಟಿ ಪಾಸ್ ಆಯ್ತು. ವಾಂಗೋ ವಾಂಗೋ ರಾಂಡಿ ವಾಂಗೋ ಬನ್ನಿ ಬನ್ನಿ. ಹಾವ್ಜಿ ಹಾವ್ಜಿ, ಬೈಟೋಜಿ ಬೈಟೋಜಿ. ತಮಿಳ, ತೆಲುಗ, ಹಿಂದಿನ, ಮರಾಠಿನ, ಫ್ರೆಂಚ, ಇಂಗ್ಲಿಷ, ಕನ್ನಡನ, ಕೊಂಕಣಿನ? ಸರ್, ನೀವು ಯಾವ್ದಾರ ಹೋಟ್ಲಲ್ಲಿ ಸಪ್ಲೈರ್ ಕೆಲಸ ಮಾಡ್ತಿದ್ರಾ? ಯಾಕೆ? ಎಷ್ಟು ಇಷ್ಟುದ್ದ ಸ್ಪೀಡ್ ಆಗಿ ಹೇಳ್ಬಿಟ್ರಲ್ಲ ಅದಕ್ಕೆ. ಇನ್ನೂ ಸ್ಪೀಡ್ ಆಗಿದ್ದೆ ಸರ್. ಸಿನಿಮಾ ಹುಚ್ಚಿಡ್ದು ಊರೂರು ಗಲ್ಗಲ್ಲಿ ತಿರುಗಿ ವೋಲ್ಟೇಜ್ ಡ್ರಾಪ್ ಆಗಿ ಇದಕ್ಕೂ ನಾರ್ಮಲ್ ಆಗಿ ಇಲ್ಲಿ ಬಂದ್ ಮ್ಯಾನೇಜರ್ ಕೆಲಸ ಸೇರ್ಕೊಂಡ್ಬಿಟ್ಟೆ. ಅಮ್ಮ ತಾಯಿ ಅನ್ನಕ್ ಮುಂಚೆ ಬಂದ್ ಸೇರ್ಕೊಂಡ್ಬಿಟ್ರ? ಅಂದಂಗೆ ನೀವು ಗಲ್ಲಿ ಪಲ್ಲಿ ಸುತ್ತಿದ್ ಯಾಕೆ? ಹೀರೋ ಆಗಕ್ಕೆ. ನಿಮ್ ಮಕ್ಕನ್ ಕನ್ನಡಿ ಹಳ್ಳಕ್ ನೋಡ್ಕೊಂಡಿದ್ದೀರೇನ್ರಿ? ಕನ್ನಡಿ ಹಳ್ಳೆ ಒಡ ಚೂರ್ ಚೂರ್ ಆಗ್ಬಿಡ್ತದೆ. ಕಿರಿಯನ್ ಗತಿ ಏನ್ರಿ? ಸರ್, ಏನು ಯಾವ ಆಂಗಲ್ ನ ನೋಡಿದ್ರು ನಮ್ಮ ನವರಸ ನಾಯಕ ಜಗ್ಗೇಶ್ ಇದ್ದಂಗಿದ್ದಾರೆ ಸರ್.
ಜಾಸ್ತಿ ರೈಲ್ ಬಿಡ್ಬೇಡಿ, ನಾವು ನಂಬೋದಿಲ್ಲ. ದಯವಿಟ್ಟು ಮೇಲ್ಗಡೆ ಕುತ್ಕೊಂಡು ಸ್ವಲ್ಪ ಮನೆ ಬಗ್ಗೆ ಹೇಳ್ತೀರಾ? ಬನ್ನಿ ಸರ್, ಬಲಗಾಲಿಟ್ಟು ಬನ್ನಿ. ಬಲ್ಗಾಲಿಟ್ಟು ಬರೋಕೆ ನಾನು ನಿಮ್ಮ ಮನೆ ಸೊಸೆ ಅಲ್ಲ, ಈ ಎಡಗಾಲ ಇಟ್ಟು ಬರ್ತೀನಿ. ಸರ್ ಸೂಪರ್ ಹೌಸ್ ಸರ್. ಫ್ಯಾಮಿಲಿ ಸಾಂಗ್ಗೆ ಹಾಲ್ ಇದೆ, ರೊಮ್ಯಾನ್ಸ್ ಡುಯೆಟ್ಗೆ ಬೆಡ್ರೂಮ್ ಇದೆ, ಪೆತಾಸ್ಗೆ ಟೆರೆಸ್ ಇದೆ, ಲವ್ ಮಾಡಕ್ಕೆ ಲಾನ್ ಇದೆ ಸರ್, ಫೈಟ್ ಮಾಡಕ್ಕೆ ಚೆಲ್ಲರ್ ಇದೆ. ನಿಮ್ಮ ಹತ್ರ ತುಂಬಾ ಏನೇನೋ ಇದೆ. ವರ್ಷಕ್ಕೆ ಬಾಡಿಗೆ ಎಷ್ಟು? ವರ್ಷಕ್ಕೆ ಇದೇನ್ ರೆಂಟ್ ಕಂಟ್ರೋಲ್ ಮನೆನಾ? ತಿಂಗಳಿಗೆ ವರ್ಷಕ್ಕೆ ಕಾಲ್ ಶೀಟ್ ಲೆಕ್ಕ ಸರ್. ಶೂಟಿಂಗ್ ಮನೆ ಸರ್. ಈ ಮನೆಯಲ್ಲಿ 38 ಫಿಲ್ಮ್ ಶೂಟಿಂಗ್ ಆಗಿದೆ. 20 50 ಡೇಸ್, 10 100 ಡೇಸ್, 5 ಸಿಲ್ವರ್ ಜುಬ್ಲಿ, 3 ಗೋಲ್ಡನ್ ಜುಬ್ಲಿ ಸರ್. ಸಾರು, ನಮ್ಗೆ ಈ ಜುಬ್ಲಿ ಪಬ್ಲಿ ಏನು ಬೇಡ. ತಿಂಗಳಿಗೆ ಎಷ್ಟು ಬಾಡಿಗೆ ಹೇಳಿ, ಇಲ್ಲ ಅಂದ್ರೆ ಮುಂದಿನ ಮನೆಗೆ ಹೋಯ್ತು. ಹಾಗೆ ಮಾಡ್ಬಿಡ್ಬೇಡಿ. 6 ತಿಂಗಳಿಂದ ಶೂಟಿಂಗ್ ಇಲ್ದೆ ತಲೆಯೆಲ್ಲ ಚಿಟ್ಟಿಡ್ಬಿಟ್ಟೈತೆ. ಸೇಟು ಬೇರೆ ಸಂಬಳ ಕೊಟ್ಟಿಲ್ಲ. ಸರಿ, ನಿಮ್ಗೆ ಅಂತ 30,000 ಕೊಟ್ಬಿಡಿ. ಅಣ್ಣ 30 ಅಂತೆ? ಒಟ್ಟು ಬಿಡ. ಅಯ್ಯೋ ಅಣ್ಣ, ಹಳ್ಳಿಲಿ 8 ಕಂಬು ತೊಟ್ಟಿ ಮನೆ. ಹೌದಲ್ವಾ? ಹೆಚ್ಚು ಕಮ್ಮಿ ಮಾಡ್ಕೋ. ಅದು ಒಂದ್ 20 ಕೊಡ್ತೀವಿ. ಕೊಟ್ಬಿಡಿ, ಅಡ್ವಾನ್ಸ್ ಕೊಟ್ಬಿಡಿ. ಈಗ ಒಂದ್ 10 ಇಟ್ಕೊಳ್ಳಿ, ನಾಳೆ 10 ಕೊಟ್ಬಿಟ್ಟು ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಮೆಲ್ಲಿಗೆ ಪಂಚೆ ಬಿಚ್ಕೊಂಡ್ಬಿಟ್ಟತು, ಕಾಚೆ ಹಾಕಿಲ್ಲ. ಹಲೋ, ವೆಂಕಟೇಶ್ ಮಾತಾಡೋದು. ಇನ್ಮೇಲೆ ಅವ್ರು ನಿಮ್ ತಟ್ಟೆಗೆ ಬರಲ್ಲ. ಒಂದ್ ವರ್ಷ ಆಗುತ್ತೆ ಕೈಕಾಲು ರಿಪೇರಿ ಆಗಕ್ಕೆ. ಗುಡ್, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಮೌ, ಏನಂತ ತಿಳ್ಕೊಂಡಿದ್ಯಾ? ನಿನ್ಗೇನ್ ಬುದ್ಗಿದ್ಯಾ? ಆಯ್ತಾ? ನಮ್ಮ ಯಜಮಾನ ಏನು ಅನ್ಕೊಂಡಿದ್ಯಾ? ಪರ್ಪಂಚ್ ಆಗಿರೋ ದೊಡ್ಡ ದೊಡ್ಡ ಜನ ಎಲ್ಲ ಅವ್ರ ಕೈ ಮುಟ್ಬೇಕು ಅಂತ ಕಾಯ್ತಾ ಇರೋವಾಗ ನೀನ್ ಅವ್ರ ಕೈ ಕಾಲ್ ಮುಡ್ಸಿದ್ಯಾ? ಹಲೋ, ಯಾವ ನಂಬರ್ ಬೇಕು ನಿಮ್ಗೆ? ಯಾರು ನೀವು? ನಾನು ಈ ಪುಗ್ಸೆಟ್ಟೆನ ಯಾರು ಅಂತ ಕೇಳ್ತಾ ಇದೀಯಾ? ನಾನು ಕೋಟ್ಯಾಧೀಶ್ವರ, ದಾನ ಸೂರ ಕರ್ಣ, ಕುಬೇರನ ಲೆಫ್ಟ್ ರೈಟ್ ಎಲ್ಲ ನಾನೇ. ಅಂಥವನ್ನ ಯಾರು ಅಂತ ಕೇಳ್ತಾ ಇದೀಯಾ? ವಾಟ್? ಕುಬೇರ ಅವ್ರಿಗೆ ಕೈ ಕಾಲು ಮುರಿದಿದ್ಯಾ? ಮುರಿದಿಲ್ಲ, ಮುರ್ಸಿದೀಯಾ. ಅಲ್ಲ, ಪರ್ಪಂಚಾಗಿರೋ ಮಿಸ್ ವರ್ಲ್ಡ್ ಹಿಡಿದು ಮಿಸ್ ಕಿರ್ಬ್ನಳ್ಳಿ ತನಕ ತಾ ಮುಂದು ನಾ ಮುಂದು ಅಂತ ಇವ್ರ ಕೈ ಹಿಡಿಯಕ್ ಕಾಯ್ತಾ ನಿಂತಿರುವಾಗ ಬ್ಯಾಡ್ ಕಣ್ಣ ಅಂದ್ರು ನೀನ್ ಪ್ರೀತಿ ಮಾಡಿದ್ದಕ್ಕೆ ನೀ ಕೊಟ್ಟಿದ್ದೇನಾ? ಪುಟ್ಟನ ನಿನ್ಗೆ? ಅಯ್ಯೋ, ಅವರೇ ಅಂತ ಗೊತ್ತಾಗ್ಲಿಲ್ಲ ನನ್ಗೆ, ದಯವಿಟ್ಟು ಕ್ಷಮಿಸಿ ಸರ್. ಸಂಸದು ನಿನ್ನ ಸಂಸಾಕಿಲ್ಲ, ಕುಬೇರಣ್ಣಾಗ್ ಸಂಸಿದ್ರು ನಾಂಗ್ ಸಂಸಾಕಿಲ್ಲ. ಬೇಡಿ ಸರ್, ತಪ್ಪಾಯ್ತು. ನಾನೀಗ್ಲೇ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಸರ್? ನಂಬರ್ 5 ಇರು. ಏನು ಕೊಮ್ಮು? ರಾಜಬಾಯರ್ ನಿಂದು ಬಾಯರ್. ಹಾಕ್ತೀನಿ. ಕಟ್ ಮಾಡು. ಸರಕ್ ಯಾರು ಸದ್ಬಿಡ್ತೀನಿ ನನ್ನ ಮಕ್ಕಳು. ಯಾಕಂದ್ರೆ ಏನ್ ಗಂಡ ಗುಂಡೆ ಬದ್ನೇಕಾಯಿ ನಂದು. ನೆಕ್ಸ್ಟ್ ದುಡ್ಡೆಲ್ಲ ನಮ್ಮಿಂದ ಕಿತ್ಕೊಂಡು ಅದೆಲ್ಲ ಸಂಬಳ ಕೊಡ್ತೀಯ? ಏನೋ ನಿಂದು ಚಿತ್ರಾನ್ನ ನನ್ನ ಮಕ್ಕಳ್ರು. ಬಂದ್ಬಿಟ್ಲು ಅಣ್ಣ, ಬಂದ್ಬಿಟ್ಲು. ಮಾರಕ ಕುತ್ಕೊಂಡ್ಬಿಡ್ತೀಯ. ಚಿಲ್ಲರೆ ಕಾಸು, ಅದ್ರ ಮೇಲೆ ಆಸು. ಲವ್ ಬಡತವ ಯಾಕ್ಸನ್. ಹೋಗೋ, ಹೆಲ್ತ್ ಮಿನಿಸ್ಟರ್ ಕರ್ಕೊಂಬ, ಹಂಗ ಲಾಯರ್ ಕರ್ಕೊಂಬ, ಜಡ್ಜು ಕರ್ಕೊಂಬ, ನೋಡ್ ಬಿಡ್ಬಾರ್ದು ಅವಳನ್ನ. ಹಲೋ ಹಲೋ. ಬೇಡಿ ಸರ್, ನನ್ಗೆ ಅವರು ಅಂತ ಗೊತ್ತಾಗ್ಲಿಲ್ಲ. ಯಾರೋ ಪೋಲಿ ಹುಡುಗರು ಅಂತ ತಿಳ್ಕೊಂಡು ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸಿ ಸರ್. ನೀನು ಮಾಡಿದ ತಪ್ಪಿಗೆ ಅವ್ರು ಶಿಕ್ಷೆ ಅನುಭವಿಸ್ಬೇಕಾ? ಅಮ್ಮೋ, ಊಟದಾಗಿಂದ ಅವ್ರ ಅಪ್ಪ ಕೂಡ ಹಿಂಗೆ ಕೆನ್ನೆ ಕೂಡ ಮುಟ್ಟಿಲ್ಲ, ಅಂತದ್ರಲ್ಲಿ ಅವ್ರ ಕೈ ಕಾಲು ಮುರಿಸಿ ಮಟಾಶ್ ಮಾಡಿಸ್ಬಿಟ್ಟಿದ್ಯಲ್ಲ, ನೀನು ಬಿಟ್ಬಿಡ್ತೀನ ಸರ್. ಈಗ ಅವರು ಎಲ್ಲಿದ್ದಾರೆ? ಓ, ಅಪ್ಸ್ಟೇರ್ಸ್. ಹಲೋ, ಯಾರು ಗವರ್ನರ? ಈಗ ಮಾತಾಡೋ ಪರಿಸ್ಥಿತಿ ಇಲ್ರಿ. ನೋಡಮ್ಮ, ಈ ಕೈಗೆ 5 ಕೋಟಿ ಇನ್ಶೂರೆನ್ಸ್ ಮಾಡಿಸಿ ಅಂದ್ರು. ಈ ಕಾಲ್ಗೆ 10 ಕೋಟಿ ಇನ್ಶೂರೆನ್ಸ್ ಮಾಡಿಸಿ ಅಂತಂದ್ರು. ಮಾಡಿಸ್ಲಿಲ್ಲ. ಯಾಕೆ ಗೊತ್ತಾ? ಈ ಕಾಲು ಮುಟ್ಟೋ ಗಂಡೆ ಈ ಪ್ರಪಂಚದಾಗ ಹುಟ್ಟಿಲ್ಲ ಅಂತ. ಒಟ್ಟು ಈ ದೇಹದ ಇನ್ಶೂರೆನ್ಸ್ ಬೆಲೆ ಎಷ್ಟು ಗೊತ್ತಮ್ಮ? 15 ಕೋಟಿ. ಅಲ್ಲ, ಯಾರ್ಯದ ಸೂಪರ್ ಕೋರ್ಟ್ ಜಡ್ಜ? ಒಂದ್ ನಿಮಿಷ ಇರಣ್ಣ. ಜಾಸ್ತಿ ಆಗೋಗ್ಬಿಡ್ತು, ತಗಲಾಕೊಂಡ್ಬಿಡ್ತೀವಿ. ಮೇಂಟೈನ್. ಮಿಸ್ಟರ್ ಪುಕ್ಸೆಟ್, ನಮ್ಮ ಎಷ್ಟೇ ನೋವಾದ್ರೂ ಹೆಣ್ಮಕ್ಳು ಮನಸ್ಸನ್ನ ನೋಯಿಸ್ಬಾರ್ದು. ಅವರೆಲ್ಲ ಮದರ್ ಇಂಡಿಯಾ. ಸರ್, ನನ್ನ ನೀವು ಕ್ಷಮಿಸಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
ಏನಮ್ಮ ಸಂಸದು ಸೂಪರ್ ಸೂಪರ್ ಏನಣ್ಣ ನಡಿಯಮ್ಮ ಇರಮ್ಮ ಇರಮ್ಮ ನೀನಿಲ್ಲ ಇರ್ಬೇಕು. ಹಲೋ ಯಮ್ಮ, ನೀವು ದೊಡ್ಡವನವ್ರ ಅಲ್ವಾ? ನೀವು ಹೇಮಚ್ಚೋದ್ರಿ ಅಲ್ವಾ? ಮತ್ತೆ ಅಂದ್ರೆ ಬೋಟಿ ಕಲೀಜಲ್ಲಿ ಆಚೆ ಬಂದ್ಬಿಡ್ಬೇಕು. ನನ್ನ ಹೆಂಡತಿ ಹೇಮಚ್ಚೋದ್ರಿ ಬಿಡಿ. ಯೋ ಸಿಕ್ದವ್ರಿಗೆಲ್ಲ ಸಿನಿಮಾದವ್ರ ಹೆಸರು ಹೇಳ್ಬೇಡ ಅಂತ ಕೇಳ ಸುಮ್ಮನೆ. ನಮಸ್ಕಾರ ಅಂದಾಗಿ ಇವರು ವಿಜಯಲಕ್ಷ್ಮಿ ದೇವಿ ಅಂತ. ಓ ಅವರೇನಾ ಇವರು? ಕೇಳಿದ್ದೆ ಒಂದೆರಡು ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಅಂತ ಈ ತಿಪ್ಪೆ ಹೇಳಿದ್ದ. ನಾನು ಪೊಗಸಟ್ಟೆ ಅಂತ. ಕುಬೇರಣ್ಣವ್ರ ಎಡಗಾಯಿ ಬಲಗಾಯಿ ಎಲ್ಲ ನಾನು. ಅವ್ರದೆಲ್ಲ ತೊಳೆಯೋದು ಇವನೇ ಅಂದಂಗೆ ಯಜಮಾನ್ರು. ಅವರು ಎಣ್ಣೆ ಸ್ನಾನ ಮಾಡ್ತಾ ಇದಾರೆ. ನೀವು ಬನ್ನಿ 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 ಕುಂತ್ಕೊಳ್ಳಿ ಬನ್ನಿ. ಅಲ್ಲೋ ಅಮೆರಿಕಾದಿಂದನಾ? ಪೆಸ್ಟೆಂಟಾ? ಓ ಸಕ್ಕರೆ ಕಡ್ಡಿನಾ? ಇರಿ ಹಂಗೆ ಇರಿ ಹತ್ತಿಸ್ಬಿಡಿ. ಹಂಗೆ ಇರಿ ಬಂದೆ ಹೊಟ್ಟೆ. ಅಮೆರಿಕಾದಿಂದ ಬಿಲ್ ಕ್ಲಿಂಟನ್. ಹಲೋ, ಯಾರು ಕ್ಲಿಂಟನ್? ಯಾವ ಕ್ಲಿಂಟನ್? ಅಮೆರಿಕ ಪ್ರೆಸಿಡೆಂಟಾ? ಏನಮ್ಮ ಸಮಾಚಾರ? ಆರಾಮ? ಆಮೇಲೆ ಏನ ತಿಗರ್ ಕೇಸು ಟೈರ್ ಸರಿ ಇಲ್ವಾ? ಡೋಂಟ್ ವರಿ ಅಮ್ಮ, ನಮ್ಮ ಮಾಲೂರು ಸೊಣ್ಣಪ್ಪನವ್ರನ್ನ ಸ್ಪೆಷಲ್ ಪ್ಲೇಟ್ ಅಲ್ಲಿ ಕಳಿಸ್ಬಿಡ್ತೀನಿ. ಬಂದ್ಬಿಟ್ಟು ಫಿಕ್ಸ್ ಮಾಡ್ಬಿಡ್ತಾನೆ. ಯು ಡೋಂಟ್ ವರಿ. ಆಮೇಲೆ ಏನ್ ಟಿಫನ್? ಬ್ರೆಡ್. ಡಬ್ಬಾ ನನ್ ಮಗ ಬೆಳಗ್ಗೆ ಬ್ರೆಡ್ ತಿಂತಾ ಇದಿಲ್ಲಪ್ಪ. ಡೋಂಟ್ ವರಿ ಅಮ್ಮ, ನಮ್ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ಬಸ್ಸಾರ್ನ ಕಳ್ಸ್ಕೊಟ್ಬಿಡ್ತೀನಿ, ತಿನ್ಬಿಡು. ಕಾಲಾಸಿ ಪಾಳ್ಯದು ಸಾರಾ ಅಂಗಡಿ ಚಾಕಣ ಬೇಕಾ? ಡೋಂಟ್ ವರಿ ಅಮ್ಮ, ಅದನ್ನು ನಮ್ ನರ್ಸನ್ ಕೈನಲ್ಲಿ ಕಳ್ಸ್ಕೊಟ್ಬಿಡ್ತೀನಿ, ತಿನ್ಬಿಡು. ಆಮೇಲೆ ಹೆಂಗಿದಾಳೆ ನಿಮ್ ಹೆಂಡತಿ? ಅಮೆರಿಕ ಪ್ರೆಸಿಡೆಂಟ್ಗೆ ಕನ್ನಡ ಬರ್ತದ? ಇವ್ರ ಸ್ನೇಹ ಬೇಕು ಅನ್ನಂಗಿದ್ರೆ ಅವ್ರ ಅಪ್ಪನು ಕಲಿಬೇಕು. ಏನವಾ? ಕಾಶ್ಮೀರದ ಶೇಖ್ ಅಬ್ದುಲ್ಲಾ ಫೋನ್ ಮಾಡಿದ್ರೆ ಫೋನ್ ಕೊಡಕೋಬೇಡ. ಓಹೋ ನಮಸ್ಕಾರ. ಆಹಾ, ಈ ಬಡವ ಕುಚೇಲ್ಸ್ ಮನೆಗೆ ಲಾರ್ಡ್ ಕೃಷ್ಣ ಬಂದಂಗ ಆಗೋಯ್ತು. ಆನಂದ ಪರಮಾನಂದ. ಬೈ ದ ಬೈ ಮಿಸ್ಟರ್ ತಿಪ್ಪೆ, ಎಸ್ ಈಕೆ ನಿಮ್ಮ ಶ್ರೀಮತಿನಾ? ಹೌದು ಸಾವ್ಕಾರೆ. ಏನ್ ಆನಂದವಾಗಿದ್ದಾರೆ ಅಲ್ಲ. ಈ ಲಕ್ಷ್ಮಿ ಸರಸ್ವತಿ ಪಾರ್ವತಿ 3 ಜನಕ್ಕೂ ಹರಾಲ್ಡ್ ಆಗಿ ಫಿಕ್ಸ್ ಮಾಡಿ ಸಿಂಗಲ್ ಫಿಗರ್ ಮಾಡ್ದಾಗ ಮಾಡಿಬಿಟ್ಟಿದಾರಲ್ಲ. ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಕೇಳಿ. ಸ್ವಲ್ಪ ಈ ಕಡೆ ಬಮ್ಮ. ನಿಮ್ಮ ಮಗಳಿಗಿಂತ ನೀವೇ ಬಹಳ ಸೂಪರ್ ಫಿಗರ್. ಆನೆ ತುಳ್ದಂಗಾಯ್ತು. ಕೂತ್ಕೊಳ್ಳಿ. ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ ಅಂತ ಕಾಣುತ್ತೆ. ಪರವಾಗಿಲ್ಲ, ದೊಡ್ಡ ವ್ಯವಹಾರ ಅಂದ್ಮೇಲೆ ಬಿಸಿ ಇದ್ದೇ ಇರ್ತೀವಿ. ಅದ್ ಯಾಕೆ ಹೇಳ್ತೀರಾ? ಒಂದು ವರ್ಷಕ್ಕೆ 365 ದಿನ, ಒಂದು ದಿನಕ್ಕೆ 24 ಗಂಟೆಗಳು. 24 ಗಂಟೆಗೆ 1400 ನಿಮಿಷಗಳು. 1400 ನಿಮಿಷಕ್ಕೆ 86,400 ಸೆಕೆಂಡ್ಗಳು. ಇಷ್ಟು ಸೆಕೆಂಡ್ಗಳು 1 ಸೆಕೆಂಡ್ ಬಿಡುವಿಲ್ಲ. ಕ್ಲಿಂಟನ್ ಕಟಕಟ ಅಂತ ಫೋನ್ ಮಾಡ್ತಾನೆ. ಪಾಕಿಸ್ತಾನದ ನಮಾಜು ಅಂತಾನೆ. ಅಟಲ್ಲು ಕಟಕಟ ಅಂತಾನೆ. ಪಟೇಲು ಪಿಟಿ ಅಂತಾನೆ. ಈ ಪ್ರಧಾನಿ ಪಟ್ಟಕ್ಕೆ ಸೋನಿಯಾ ಅಲಿ ತಾನೆ ದಾಳಿ ಇವರೆಲ್ಲ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗೋಗ್ಬಿಟ್ಟಿದೆ. ಹಲೋ, ಯಾರು? ಪ್ರಸಾದ್? ಯಾವ ಪ್ರಸಾದ್? ಲಲ್ಲು ಪ್ರಸಾದ್. ಏನ್ರಿ ಸಮಾಚಾರ? CBI ರೇಡ? ಫ್ಯಾಮಿಲಿ ಮ್ಯಾಟ್ರ್ ಮಾತಾಡ್ಬೇಕಾದ್ರೆ ನಿಮ್ ಡಬ್ಬಾ ಸಮಾಚಾರ ಕೇಳಿದ್ರೆ ನಮ್ ಟೈಮ್ ಇಲ್ಲ. ಕೀಪ್ ದ ಫೋನ್ ಡೌನ್. ಟೇಕ್ ಇಟ್. ನೆಕ್ಸ್ಟ್. ಈಗ ನಿಮ್ ಹತ್ರ ಬಂದಿರೋದು ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ. ಹೇಳಿ. ಸ್ಟೇಟ್ ಪ್ರಾಬ್ಲಮಾ, ಸೆಂಟ್ರಲ್ ಪ್ರಾಬ್ಲಮಾ, ಇಂಟರ್ನ್ಯಾಷನಲ್ ಪ್ರಾಬ್ಲಮಾ? ನಮಗೆ ನೋ ಪ್ರಾಬ್ಲಮ್. ನಾವಷ್ಟು ದೊಡ್ಡ ಮನುಷ್ಯರಲ್ಲ. ಚಿತ್ರ ಅನ್ನೋದು ನನ್ ಮಕ್ಳು. ನಮ್ಮ ಮಗಳೇನೋ ನಿಮ್ಮನ್ನ ಬಹಳ ಸರಿಯಾಗಿ ಹೇಳಿ. ಪ್ರೀತಿಸ್ತಾಳಂತೆ. ಅದ ವಿಷಯ. ಐಶು ನಿಮ್ಗೆಲ್ಲಾ ವಿಷಯ ಹೇಳ್ಬಿಟ್ಲಾ? ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮದುವೆ ವಿಷಯ ಮಗಳ ಜೊತೆ, ನಮ್ಮ ಮಗಳ ಜೊತೆ. ತುಂಬಾ ಸಂತೋಷ. ನಮ್ದು ಸಂಪ್ರದಾಯಸ್ಥರ ಕುಟುಂಬ. ಇರೋದು ಒಬ್ಳೇ ಮಗಳು. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆನ ಅದ್ಧೂರಿಯಾಗಿ ಮಾಡ್ಬೇಕು ಅಂತಿದ್ದೀನಿ. ಅದ್ದೂರಿ ಅಂದ್ರೆ ಸೂರ್ಯಗ್ರಹದಲ್ಲಿ ನಿಶ್ಚಿತಾರ್ಥ ಮಾಡ್ತೀರಾ? ಮಂಗಳ ಗ್ರಹದಲ್ಲಿ ಮದುವೆ ಮಾಡ್ತೀರಾ? ಚಂದ್ರಗ್ರಹದಲ್ಲಿ ಹನಿಮೂನ್ ಮಾಡಿಸ್ತೀರಾ? ಅಯ್ಯೋಯ್ಯೋ, ಅದೆಲ್ಲ ನಮ್ ಕೈಲಿ ಆಗ್ದಲೇ ಇರೋ ಕೆಲಸ ಅಳಿ. ಅಂದ್ರೆ ಬೇಕು ಅಂದ್ರೆ ಬೆಂಗಳೂರು ಪ್ಯಾಲೇಸ್ ಅಲ್ಲೋ ಮೈಸೂರು ಪ್ಯಾಲೇಸ್ ಅಲ್ಲೋ ಜಾಮ್ ಅನ್ನಂಗ್ ಮುಗಿಸ್ಬಿಡೋಣ. ಏನ್ರಿ ಮಿಸ್ಟರ್ ತಿಪ್ಪೆ, ನನ್ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ರಲ್ಲ. ಸಂಸಾರ ಮಾಡಕ್ ಬೇಕಾಗಿರೋದು ಅದ್ದೂರಿಯಾದ ಮದುವೆ ಅಲ್ಲ, ಪ್ರೀತಿ ತುಂಬಿದ ಹೃದಯ. ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಡಿ. ಲಕ್ಷಕ್ಕೊಂದು ಮಾತು ತಿಳ್ಕೊಳ್ಳೋರ್ಗೆ. ಹಾಗಾದ್ರೆ ನಿಮ್ ಹಿರಿಯರ್ನ ಕರೆಸ್ಬಿಡಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸ್ಬಿಡೋಣ. ಯಾಕಳಿ ಅಂದ್ರೆ ಏನಾಯ್ತು? ಹಿರಿಯರ್ನ ಕರ್ಕೊಂಡ್ಬನ್ನಿ ಅದ್ರಲ್ಲ. ಮುಂಡೆ ಮಗ ನನಗಿದೆ 90 ವಯಸ್ಸು ತಾತ. ಮೊನ್ನೆ ಅಷ್ಟೇ ಟೈಟಾನಿಕ್ ಶಿಪ್ ಅಲ್ಲಿ ಮುಳುಗಿ ಸತ್ತೋಗ್ಬಿಟ್ಟ.
ಮೊನ್ನೆ ತಾನೇ ಪಿಕ್ಚರ್ ಅಲ್ಲಿ ನೋಡ್ಕೊಂಡ್ ಬಂದಿದ್ನಲ್ಲ ಸಂಗಮ್ ಥಿಯೇಟರ್ ಅಲ್ಲಿ ಹೋಗ್ಬಿಟ್ರ. ಸಾರಿ, ವೆರಿ ಸಾರಿ. ನಾವು ನಿಮ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿವಿ. ಥ್ಯಾಂಕ್ ಯು. ನನ್ಗಿರೋದು ನೀವೇ ಹಿರಿಯರು, ನೀವೇ ಏರ್ಪಾಟ್ ಮಾಡಿ. ಯಪ್ಪ ಅಯ್ಯೋ ನೀನ್ ಹೆಂಡತಿ ಹೊಡೆದ ಏಟ್ಗೆ ಕಿವಿ ಪುನಗರ್ಗಿ ಹಳೆ ರೇಡಿಯೋ ತರ ಗುಯ್ ಅಂತದೆ. ಒಟ್ಟಿಗೆ ಏನ್ ತಿಂತಾಳೆ ಮಾವ ಅವಳು? ಪುಕ್ಸಟೆ ಪರವಾಗಿಲ್ಲ ಕಣ್ಲ, ನಿನ್ಗೂ ಯೋಗ ತಿರ್ಗ್ಬಿಡ್ತು ನನ್ ಮಗನೇ. ಊರಾಗ ಒಳ್ಳೆ ರಾಜ್ರಿದ್ದಂಗಿದ್ವಿ, ಈ ತಿಥಿಗ್ ತರಬೇಕು ಅಂತ ಏಟದಿಂದ ಪ್ಲಾನ್ ಹಾಕಿದ್ದೆ ಮಾವ ನೀನು. ತಗದು ಬುಟ್ಬುಟೆ ಅಂದ್ರೆ ಏನ್ ಬುಟ್ಟೆ ಅಂದ್ರೆ? ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಮೈ ಪ್ಲೇಸ್. ನಿನ್ ಪ್ಲೇಸು ಏನ್ ಹೆಸರು ಬರ್ದು ಬಿಟ್ಬಿಟ್ಟಿದ್ಯಾ ಇಲ್ಲಿ? ದಿಸ್ ಇಸ್ ಬಾಲ್ಚಂದರ್ ಪ್ಲೇಸ್. ದಿಸ್ ಇಸ್ ಮೈ ಬಾಲ್ಚಂದರ್. ಬಾಲ್ಚಂದರ್? ಎಸ್. ಓಹೋ, ಏನೋ ವ್ಯವಹಾರ ಮಾತಾಡ್ತಾ ಇದೀವಿ, ಈಗ ಹೋಗ ಆಮೇಲೆ ಬಾ. ಥ್ಯಾಂಕ್ ಯು. ನನ್ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಬನ್ರಯ್ಯ ಅಂತ ಕೈ ಮುಗಿದ್ ಕರ್ಕೊಂಡ್ ಬಂದಿದ್ದೆ, ತಪ್ಪಾಗೋಯ್ತಾ ಹೇಳು? ಮಗಳ ಅವಳು ಮಾರಿ ಹೆಮ್ಮಾರಿ ನೋಡು. ನಿನ್ನೇನ್ ಮಾವ, ಆ ತ್ರಿಪುರ ಸುಂದರಿನ್ ಮದುವೆ ಆಗ್ತೀನಿ ಅಂತ ಈ ಕುಬೇರ್ ನನ್ನ ಮಗ ಚಾಲೆಂಜ್ ಬೇರೆ. ಅಯ್ಯಪ್ಪ ಅಲ್ಲ, ಏನೋ ಕರಿಯಕ್ ಒಂದ್ ಹೆಸರು ಇರ್ಲಿ ಅಂತ ಅವ್ರ ಅಮ್ಮ ಕುಬೇರ ಅಂತ ಇಟ್ರೆ ಕುಬೇರನ್ ತುಂಡೆ ಅನ್ನಂಗ ಆಡ್ತಾನ ಇವನು. ಯಾರು ಕರಿಶಿಲ್ಲ? ಇನ್ನೇನ್ ಮತ್ತೆ ಅಲ್ಲ, 1 ವರ್ಷದಾಗೆ 1 ಕೋಟಿ ರೂಪಾಯಿ. ಅಲ್ಲ 1 ಕೋಟಿಗೆ ಎಷ್ಟು ಸೊನ್ನೆ ಆಗ್ತಾರೆ ಅಂತ ಯಾರೋ ಗೊತ್ತಾಯ್ತಾ ನನ್ ಮಗನಿಗೆ? ಮಾವ ಅವನು ತಪ್ಪಿಲ್ದೆ 1 ಕೋಟಿ ಅಂತ ಬರೀಲಿ, ನಾನೇ ಕೊಟ್ಬಿಡ್ತೀನಿ 1 ಕೋಟಿ ರೂಪಾಯಿ ಅವನಿಗೆ. ಕೊಟ್ರು ಕೊಟ್ಟಿಯಪ್ಪ, ಕಲೆಕ್ಷನ್ ಮೇಲಿಂದ ಚೆನ್ನಾಗಿ ಉದುರುತ್ತಾ ಇದೆ. I am S.I. Saliana from Sondekoppa. Sondekoppa, why are you body? Shut up! I. ಸರ್ ಲಂಚ! ಎಸ್ಕೇಪ್ ಆಗ್ಬಿಟ್ರು, ನಾನು ಸಿಗಾಕೊಂಡೆ. ಮಿಸ್ಟರ್ ಕುಬೇರ, ದುಡ್ಡು ಮಾಡೋದು ಹೇಗೆ ಅಂತ ಪೇಪರ್ ನಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಜನರನ್ನ ಮಿಸ್ಲೀಡ್ ಮಾಡ್ತಿದ್ದೀರಾ ನೀವು. ಯು ಆರ್ ಎ ಫ್ರಾಡ್, ಯು ಆರ್ ಎ ಚೀಟ್, ಯು ಆರ್ ಅಂಡರ್ ಅರೆಸ್ಟ್. ಅಮ್ಮ ವಾರೆಂಟ್ ಇದೆಯಾ? ವಾರೆಂಟಾ? ಅಯ್ಯೋ ಅಣ್ಣ ಅಣ್ಣ ಏನಾಯ್ತಣ್ಣ? ಪೊಲೀಸು, ಕ್ಯೂ ಸಿಸ್ಟಮ್, ಜನ. ಹೊಟ್ಟೆ ಹಾರಾಕೊಂಡು ಕೂತ್ಕೊಂಡ್ಬಿಟ್ಟವನಲ್ಲ. ಅಯ್ಯೋ ಡಬ್ಬಾ ಮಾವ, ಅಯ್ಯೋ ದಡಿ ಮಾವ, ದಡಿ ಮಾವ. ಈ ಗೆಟಪ್ ಅಲ್ಲಿ ದರಿದ್ರವಾಗಿ ಯಾಕೆ ಕೂತಿದ್ಯಾ? ಕುಬೇರ 1 ಕೋಟಿ ರೂಪಾಯಿ ತಂದೆ ತರ್ತೀನಿ ಅಂತ ನಿಮ್ ಮತ್ತೆ ಹತ್ರ ಚಾಲೆಂಜ್ ಮಾಡಿ ಬಂದ್ಬಿಟ್ಟಲ್ಲೂ. ಆ ತಿರುಪತಿ ವೆಂಕಟೇಶ್ವರನ ಧರ್ಮಪತ್ನಿ ಲಕ್ಷ್ಮವ್ವ ಏನಾದ್ರೂ ಯಾವ್ದಾದ್ರು ಸೇಟುಗಳ ಮನೆಗೆ ಉಣ್ಣಕ್ಕೆ ಅಂತ ಬಂದ್ರೆ ಗಾಬಕ್ಕಂತ ಹಿಡಿದು ಒಳಗಡೆ ಹಾಕೊಂಡ್ಬಿಡೋಣ ಅಂತ. ನಮ್ ತಾಯಣಗೂ ಇಲ್ಲ. ನೀನ್ ಕುಂತಿರೋ ಗೆಟಪ್ ನೋಡಿದ ತಕ್ಷಣ ಆ ಲಕ್ಷ್ಮೀ ದೇವಿ ಸ್ವಯ್ ಟಪಕ್ ಅಂತ ರಿವರ್ಸ್ ಗೇರಲ್ಲಿ ವಾಪಸ್ ಹೋಗ್ಬಿಡ್ತಾಳೆ. ನಿನ್ನ ಮಕಾನ ಬ್ಲೀಚಿಂಗ್ ಪೌಡರ್ ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ರೆಡಿ ಆಗೋಗು. ಏಕೆ ಎಮ್ಮೆ ಸಗಣಿ ಬೇಡವಾ? ಜವಾನ್ ಮಸ್ಕಿದ್ದಂಗೆ ಗಮ್ ಅನ್ನತ್ತೆ. ಇನ್ ಯೋಗ್ಯತೆಗೆ ತಕ್ಕನಂಗೆ ಹೇಳಿದ್ಯಾ? ತಥಾಸ್ತು. ಹಾಗೆ ಹೋಯ್ತು, ಗೂಬೆ ಬಂತು, ಡೊಮ್ ಡೊಮ್ ಡೊಮ್. ನೀನ್ ಹಿಂಗೆ ಡುಮ್ ಡುಮ್ ಅಂತ ಕುಂತಿದ್ರೆ ನಾಳೆ ಹೆಣ ಹೊರಕ್ಕೂ ನಿನ್ನೆ ಕರೀತಾರೆ. ಅಣ್ಣ ನಿನ್ಗೆ ಯಾಕೆ ಗತಿ ಬಂತಣ್ಣ? ಆ ಕೋಟಿ ಆಸೆನೂ ಬೇಡ, ಆ ಘಾಟಿ ಸವಾಸನೂ ಬೇಡ. ಅವಳ ಮಗಳು, ಅವಳು ಪ್ರೀತಿ ಎಂತದು ಬೇಡ. ಕಾಸ್ಗೊಬ್ಳು ಕೊಸ್ರಗೊಬ್ಳು ಸಿಗ್ತಾಳೆ. ಸಿಗ್ತಾರೆ ಕಣ, ಆದ್ರೆ ನನ್ನ ಐಶ್ವರ್ಯ ಸಿಗೋದಿಲ್ಲ, ಅವಳು ಪ್ರೀತಿ ಸಿಗೋದಿಲ್ಲ. ನೀನ್ ತೋರ್ಸಿದ ಪ್ರೀತಿಗೆ ಅವಳು ಉಗುದುಪ್ಪಾಕಿದ್ ನಾನ್ ನೋಡ್ಲಿಲ್ವಾ? ಅವಳು ಉಗ್ದಿದ್ದು ನನ್ ಪ್ರೀತಿಗಲ್ಲ ಕಣೋ, ನನ್ನ ಮೋಸಕ್ಕೆ. ನಾನ್ ತಪ್ಪು ಮಾಡಿದ್ದೀನಿ ಕಣೋ. ನೀ ತೆಪ್ಪು ಮಾಡಿದ್ಯಾ? ನಿನಗ ಬುದ್ಧಿ ಹೇಳಿ ನಾನ್ ತೆಪ್ಪು ಮಾಡ್ತಿದ್ದೀನಿ. ಈ ಜನ್ಮದಾಗ ನೀ ಉದ್ಧಾರ ಆಗಲ್ಲ, ಹೋಗು. ಯಾರೋ ಲಕ್ಷ್ಮಿ ಏಜೆಂಟ್ ಬರ್ತಾವನೆ, ಅವನ್ನ ತಪ್ಪಿಸ್ಕೊಳಕ್ ಬಿಡ್ಬೇಡ. ದಬಕ್ಕಂತ ಕ್ಯಾಚ್ ಹಾಕ್ಬಿಟ್ಟು ಒಳಗಡೆ ಕಳ್ಸು, ನಾನು ರೆಡಿ ಆಗ್ತಾ ಇರ್ತೀನಿ. ಲಕ್ಷ್ಮಿ ಕಳೆ ಐತೆ. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ ಬನ್ನಿ, ನಮಸ್ಕಾರ. ನಮಸ್ಕಾರ. ಕುಬೇರ ಅಂದ್ರೆ ಅವೇನಾ? ಅವರು ಒಳಗವ್ರೆ. ಅವರು ಶಾನೆ ಯಾರಿಗೂ ಸಿಕ್ಕಕ್ಕೆ ಇಲ್ಲ, ಅವ್ರಿಗೆ ಪುರ್ಸೊತ್ತೇ ಇಲ್ಲ. ಸರಿ, ಇಲ್ಲ ಇಲ್ಲ ಬನ್ನಿ, ಅವರು ಪುರ್ಸೊತ್ತಾಗವ್ರ ಅಂತ ನಾನು ನೋಡ್ಕೊ ಬರ್ತೀನಿ. ನೀವು ಬನ್ನಿ 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 ಬನ್ನಿ, ಕುತ್ಕೊಳ್ಳಿ. ಬನ್ನಿ ಬನ್ನಿ. ಏನು, ನಾನ್ ನಿಮ್ಗೆ ಐಡಿಯಾ ಕೊಟ್ಟಿದ್ಕೆ 2 ಕೋಟಿ ಪ್ರಾಫಿಟ್ ಬಂತ? ಜಸ್ಟ್ ಎ ಮಿನಿಟ್. ಹಲೋ, ಯಾರು? ಮುನಿಯಮ್ಮನ? ಯಾರು? ವಿಜಯನಗರ ಜಯಮನ್ ತಂಗಿನ? ಚೆ ನಿಮ್ಮಂತವ್ರಿಗೆಲ್ಲ ಐಡಿಯಾ ಇಡಮ್ಮ ಪನ್ನ. ಕಂಟಿನ್ಯೂ ಮಾಡಿ. ಏನು 2 ಕೋಟಿ ಪ್ರಾಫಿಟ್ ಬಂತ? ನೀವು ನನಗೆ 2 ಲಕ್ಷ ಕಮಿಷನ್ ಕೊಡ್ತಾ ಇದ್ರಾ? ವೆರಿ ಗುಡ್. ಅದ್ ನಿಮ್ ದೊಡ್ಡತನ ಕಣ್ರಿ. ಕುತ್ಕೊಳ್ಳಿ. ನಿಮ್ ದೊಡ್ಡತನ ಕಣ್ರಿ. ಇರ್ಲಿ, ಈ 10 ರೂಪಾಯಿ, 100 ರೂಪಾಯಿ, 500 ರೂಪೀಸ್ ಡಬ್ಬ ದುಡ್ಡೆಲ್ಲ ಕಳಿಸ್ಬೇಡಿ. ನಮ್ಗೆ ಏನೇನು ಡಾಲರ್ಸ್ಗಳನ್ನ ಕಳಿಸಿ. ಓಕೆ, ಕಾಂಟ್ಯಾಕ್ಟ್ ಮಾಡ್ತೀನಿ. ಬಂದ್ ವಿಷಯ
ನೀನಾ? ಅಯ್ಯೋ ಕಿತ್ತೋದ್ ನನ್ ಮಗನೇ, ಯಾರೋ ಬಂದ್ರು ಅಂತ ಕಂಬಿ ಇಲ್ದಂಗ್ ರೈಲ್ ಬಿಡ್ತಾ ಇದ್ದಲ್ಲೋ. ಬಂದ್ ವಿಚಾರ? ನೀವ್ ಹೇಳಿದ್ರಲ್ಲ ಗಿರಾಕಿನ ಅರೆಸ್ಟ್ ಮಾಡಿದೀನಿ, ಒಳಗ್ ಬಿಡ್ಲಾ? ನನ್ನ ಮಗನೇ, ಈ ಸೆಟಪ್ ಮಾಡಿದ್ರೆ ಅಂತವ್ರಿಗೋಸ್ಕರ ಹೋಗ್ಬೇಕರಿಯೋ. ಸರ್ ಬನ್ನಿ 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 ಬನ್ನಿ, ಇವ್ರೇ ಮನೆ ಆಡ್ರು ಅಲ್ಲ, ಐಡಿಯಾ ಕೊಡೋರು. ಸೈಡ್ ಬಾ, ಕುತ್ಕೊಳ್ಳಿ ಸರ್. ನಮಸ್ಕಾರ. ನಮಸ್ಕಾರ. ಒಂದು ವಿಚಾರ. ನೀರಲ್ಲಿ ಮುಳುಗಿದವನಿಗೆ ಹುಲ್ಲು ಕಡ್ಡಿನೂ ಹಗ್ಗದ ಹಾಗೆ ಕಾಣತ್ತಂತೆ. ಪೇಪರ್ನಲ್ಲಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನನಗೆ ಖಂಡಿತ ಹಾಗೇನೆ. ಐಡಿಯಾ ಕೇಳಕ್ ಮುಂಚೆನೆ ನಮ್ಮನ್ನ ಹುಲ್ಕಡ್ಡಿ ಅನ್ಬಿಟ್ರಲ್ಲ, ಸ್ವಲ್ಪ ಫೀಲಿಂಗ್ ಆಗೋಯ್ತು. ಸಾರಿ ನನ್ನ ಕಣ್ಣಿಗೆ ಅದು ಬೆಟ್ಟವಾಗಿ ಕಾಣ್ಲಿ ಅಂತಾನೆ ನನ್ನ ಆಸೆ. ಇದು ಕರೆಕ್ಟ್ ಆಗಿ ಕಚ್ಕೊಂತ. ಒಂದು ವಿಚಾರ. ನಾನೊಬ್ಬ ಟೆಕ್ಸ್ಟೈಲ್ ಮಿಲ್ ಓನರು. ಬಿಸಿನೆಸ್ ಕಾಂಪಿಟಿಷನ್ ಇಂದಾಗಿ ಫ್ಯಾಕ್ಟ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಡ್ತು. ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಂಗ್ಲೆ, ಕಾರು, ಹೆಂಡತಿ ಮೈ ಮೇಲೆ ಒಡವೆ ಎಲ್ಲ ಮಾರ್ಬಿಟ್ಟೆ. ಸಾಲ ಮಾಡಿದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ನಾನು ಮಾಡಿರೋ ಕೋಟ್ಯಾಂತರ ರೂಪಾಯಿ ಸಾಲ ನನ್ನ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ನಿಜಕ್ಕೂ ನನ್ನ ಫ್ಯಾಕ್ಟ್ರಿ ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಮುಚ್ಚಿಬಿಡಿ, ಆರಾಮಾಗಿರ್ಬೋದು. ಹಲೋ, ಕರೆದ್ರ ಸ್ವಲ್ಪ ಅದನ್ನ ಕೊಂತೀರಾ? ಟೆಕ್ಸ್ಟೈಲ್ ಅಂದ್ರೆ ಬಟ್ಟೆ ಮಿಲ್ಲು. ನಿಮ್ ಮಿಲ್ಲಲ್ಲಿ ಯಾವ ಬಟ್ಟೆ ತಯಾರಿಸ್ತೀರಾ? ಕಾಟನ್ದು, ಬಿಳಿ ಬಟ್ಟೆ. ಎಣದ್ ಬಟ್ಟೆನಾ? ಈ ಕಾಲದಲ್ಲಿ ಎಲ್ಲ ಸಿಲ್ಕು ಪಲ್ಕು ಅಂತ ಓಡಾಡ್ತಿರೋವಾಗ ನಿಮ್ ಎಣದ್ ಬಟ್ಟೆ ಯಾರ್ರೀ ತಗತಾರೆ? ತಗೊಳಾಗೆ ನಾನ್ ಮಾಡ್ತೀನಿ. ನೀವು ನಾನು ಹೇಳ್ದಂಗೆ ಕೇಳ್ತೀರಾ? ನನ್ನ ಫ್ಯಾಕ್ಟ್ರಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾ ಏನ್ ಬೇಕಾದ್ರೂ ಕೇಳ್ತೀನಿ. ಮುಗ್ಸಟ್ಟೆ, ಅವಾಗಲೇ ನೀನ್ ಏನ್ ಹೇಳಿದೆ? ಸಿಲ್ಕು ಪಲ್ಕು ತಗತಾರೆ ಅಂದೆ. ಸಿಲ್ಕು ಪಲ್ಕು? ಮಿಸ್ಟರ್ ಬ್ರಹ್ಮಪ್ಪ, ಈಗ ನಾನ್ ಕೂಡ ಐಡಿಯಾದಿದ್ದ. ಆ ಬ್ರಹ್ಮ ಬರ್ದಿರೋ ಹಣೆ ಬರನು ಚೇಂಜ್ ಆಗತ್ತೆ. ಯುವರ್ ಕಿವಿ ಪ್ಲೀಸ್. ಯು ಸೈಡ್ ಪ್ಲೀಸ್. ಎಕ್ಸಲೆಂಟ್ ಎಕ್ಸಲೆಂಟ್. ಎಂಥ ಒಳ್ಳೆ ಐಡಿಯಾ ಕೊಟ್ರಿ. ಇದರಿಂದ ನನ್ನ ಹಣೆ ಬರ ಬದಲಾಗಿ ನಾನು ಸಕ್ಸಸ್ ಆಗೇ ಆಗ್ತೀನಿ. ಥ್ಯಾಂಕ್ ಯು ಸರ್. ತಮ್ಮ ಫೀಸು ಬೇಡಿ. ನಾನ್ ಕೊಟ್ಟ ಐಡಿಯಾ ಇಂದ ನಿಮ್ ಕಷ್ಟ ಎಲ್ಲ ತೀರಿ ನಿಮ್ಮ ಬದುಕು ಆನಂದವಾಗಿದ್ರೆ ನನಗೆ ಅಷ್ಟೇ ಸಾಕು. ಆಹಾ, ಎಂಥ ಒಳ್ಳೆ ಗುಣ ನಿಮ್ಮದು. ನನಗೆ ಒಳ್ಳೆ ಕಾಲ ಬಂದಾಗ ನಾನು ಹೇಗಾರು ಮಾಡಿ ನಿಮ್ಮ ಋಣ ತೀರಿಸ್ತೀನಿ. ಥ್ಯಾಂಕ್ ಯು. ಕಾಫಿಗಾದ್ರೂ ಕಾಸಿಸ್ಕೊ ಬರ್ತೇನೋ. ಟಾಪ್ ಗೇರ್ ಅಲ್ಲಿ ಬಂದ್ ಲಕ್ಷ್ಮಿನ ರಿವರ್ಸ್ ಗೇರ್ ಅಲ್ಲಿ ಕಳಿಸ್ಬಿಟ್ಟಲ್ಲ, ಇದ್ ನಿನ್ ನ್ಯಾಯನಾ? ತಡಿ ಮಾವ, ದುಡ್ಡನ್ನ ನಾವು ಹುಡ್ಕೊಂಡೋಗ್ಬಾರ್ದು, ದುಡ್ಡು ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು. ಅದೇನೋ ಸರಿ, ಅವ್ರಿಗೆ ದುಡ್ಡು ಬರೋದು ಏನೋ ಐಡಿಯಾ ಹೇಳ್ಕೊಟ್ಟಲ್ಲ, ಅದೇನು? ಐನೂರೇ? ಯಾರು? ಏನ್ ಸ್ವಾಮಿ? ಅಯ್ಯೋ, ಏನ್ ಸ್ವಾಮಿ ಇದಲ್ಲ? ಇದು ಲೇಟೆಸ್ಟ್ ಫ್ಯಾಷನ್ ಸ್ವಾಮಿ. ಅನುರಾಧ ಪಂಚೆ, ಅನುರಾಧ ಬನಿಯನ್ನು, ಡಿಸ್ಕೋ ಶಾಂತಿ ಕರೆಕ್ಟೇನು? ಇದೆಲ್ಲ ಎಲ್ಲಿ ಸಿಗುತ್ತೆ? ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹೇಳೋಣಪ್ಪ. ಬಂತು ಬಂತು, ಕರೆಂಟ್ ಬಂತು, ಹೊಡಿತು ಹೊಡಿತು, ಸಖತ್ ಹೊಡಿತು. ಯಾರ್ಯಾರಿಗೆ ಹೊಡಿತು? ಊರವ್ರಿಗೆಲ್ಲ ಹೊಡಿತು. ಏನ್ ಮೌಸ್, ಬೆಳಗ್ಗೆ ಸಿಲ್ಕ್ ಸ್ಮಿತ್ ನೆನ್ಸ್ಕೊಂತಾ ಇದ್ದೀರಾ? ಜ್ಯೋತಿ ಲಕ್ಷ್ಮಿ, ಜೈಮಾಲಿನಿ, ಅನುರಾಧ, ಸಿಲ್ಕ್ ಸ್ಮಿತಾ. ಎಲ್ಲಿ? ಲುಂಗಿಗಳು, ಕಾಚಗಳು, ಬೆಡ್ಶೀಟ್ಗಳು, ಬನಿಯನ್ ಮೇಲೆಲ್ಲ
ಪ್ರಿಂಟ್ ಹಾಕ್ಬಿಟ್ಟಿದ್ದಾರೆ. ನಾವು 2 ಕಾಚಾ ಲುಂಗಿ ಆರ್ಡರ್ ಮಾಡಿದೀವಿ. ನಿಂಗ್ ಬೇಕಾದ್ರೆ ಇವತ್ತೇ ಆರ್ಡರ್ ಮಾಡ್ಬಿಡು, ಇಲ್ಲಾಂದ್ರೆ 1 ತಿಂಗಳು ಕಾಯ್ಬೇಕಾಗತ್ತೆ. ದಡಿ ಮಾವ, ಅವತ್ತು ಟೆಕ್ಸ್ಟೈಲ್ ಮಿಲ್ ಓನರ್ ಬ್ರಹ್ಮ ಬಂದಿದ್ನಲ್ಲ, ಅವ್ರಿಗೆ ಆತರ ಪ್ರಿಂಟ್ ಮಾಡಿ ಅಂತ ಐಡಿಯಾ ಕೊಟ್ಟಿದೆ ಈ ಫಿಗರ್. ದಡಿ ಮಾವ, ಯಾರಿದು? ಸಾಲಿಯಾನ ಸೊಂಡೆ ಕೊಪ್ಪ. ಅವಾಗ ಕನ್ಸಲ್ ಬಂದ್ ಕಾಡ್ತಾ ಇದ್ದ, ಈಗ ರಿಯಲ್ ಆಗೇ ಬಂದ್ಬಿಟ್ಟವನಲ್ಲ. ಇವನಿಗೊಂದು ಚಿಲ್ಲರೆ ಐಡಿಯಾ ವಗಾಸು. ಹುಡುಕ್ತಾ ಇದ್ದೆ, ಮಾಮೂಲ್ ಪೇಟೆ, ಕಾಟನ್ ಪೇಟೆ, ಚಿಕ್ಕಪೇಟೆ, ಬಿನ್ನಿಪೇಟೆ, ತರಕಪೇಟೆ ಎಲ್ಲಾ ಕಡೆ ಹುಡುಕ್ತಾ ಇದ್ದೆ. ಜನಗಳಿಗೆ ಹಲ್ಕ ಐಡಿಯಾಗಳನ್ನ ಕೊಟ್ಟು ಮೋಸ ಮಾಡ್ತಿರೋ ಚೀಟ್ ಯಾರು ಅಂತ. ಈಗ ಸಿಕ್ಕದೆ ನೀನು. ನಿನ್ನ ಬಡ್ದು ಬೆಂಡೆತ್ತಿ ಜಡ್ದು ಒಳಗ್ ಹಾಕ್ಬಿಡ್ತೀನಿ. ಚೀಟ್ ಮಾಡ್ತೇನೋ ಚೀಟು? ಅಯ್ಯಯ್ಯೋ ಸಾರ್, ನಮಗ್ ಚೀಟಿಂಗು ಮೀಟಿಂಗು ಏನು ಗೊತ್ತಿಲ್ಲ. ನಮ್ಗೇನಿದ್ರು ಒನ್ಲಿ ಐಡಿಯಾ ಕೋಡಿಂಗ್ಸು. ಮಾಮು ಬಾಂಡಿ ತಲೆಗೆ ಒಳ್ಳೆ ಕೇಶ್ ಹೇಳ್ಬೇಕಾ? ನವ ಯೌವನಕ್ಕೆ ವಯಾಗ್ರ ಬೇಕಾ? ಚಿಕ್ಕ ಹುಡುಗಿಗೆ ಲೈನ್ ಹೊಡಿಬೇಕಾ? ನಿಮ್ ಹೆಂಡತಿಗೆ ಡೈವರ್ಸ್ ಕೊಡ್ಬೇಕಾ? ಇಲ್ಲ ನಿಮ್ ಮಗಳಿಗೆ ಮೆಡಿಕಲ್ ಸೀಟ್ ಬೇಕಾ? ಮಾಮು ಓನ್ಲಿ 2 ಸ್ಟಾರ್. ಹೇ ಕುಬೇರ, ಈ 2 ಸ್ಟಾರ್ಸ್ ನ 3 ಸ್ಟಾರ್ಸ್ ಗೆ ರೈಸ್ ಮಾಡೋ ಐಡಿಯಾ ಕೊಡಕ್ಕಾಗತ್ತಾ ನಿನ್ ಕೈಯಲ್ಲಿ? ಬೇಕು ಅಂದ್ರೆ ರೈಸ್ ಮಾಡಿಸ್ತೀವಿ, ಬೇಡ ಅಂದ್ರೆ ಡೌನ್ ಮಾಡಿಸ್ತೀವಿ. Can you do it? Yeah. ಬೇಗ ಐಡಿಯಾ ಕೊಡಿ ಮಿಸ್ಟರ್ ಕುಬೇರ್. ಗುಡೇಮಾರ್ನಲ್ಲಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ನಿಂತ್ಕೊಳ್ಳಿ. ಒಬ್ಬ ಮುದುಕ AK-47 ತರ ನೇಗಲ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಗಬಕ್ ಅಂತ ಹಿಡ್ಕೊಡಿ, ಲಬಕ್ ಅಂತ ನಿಮ್ಗೆ ಕೆಲಸ ಆಗತ್ತೆ. ಎಕ್ಸ್ಕ್ಯೂಸ್ ಮೀ. ಡೀಸೆಲ್ ಆಮೇಲೆ ಕೊಡಿ, ಪರವಾಗಿಲ್ಲ. ಆ ಮುದುಕ ಏನಾದ್ರು ಸಿಗದೆ ಇದ್ರೆ ನಿನ್ನ ಒಳಗ್ ಹಾಕ್ಬಿಟ್ಟು ಲಾಕಪ್ ಡೆತ್ ಮಾಡ್ಬಿಡ್ತೀನಿ. ಸರ್ ವ್ಯಾನ್ ಬರ್ತಾ ಇದೆ, ಚೆಕ್ ಮಾಡ್ಲಾ ಸರ್? ವ್ಯಾನ್ ಆದ್ರೂ ಬರ್ಲಿ, ಬಸ್ ಆದ್ರೂ ಬರ್ಲಿ, ಅದ್ಯಾವುದು ನನಗೆ ಬೇಡ, ಬಿಟ್ಬಿಡಿ. ನನಗೆ ಬೇಕಾಗಿರೋದು ನೇಗಿಲು ಹೊತ್ಕೊಂಡಿರೋ ಮುದಿ ರೈತ ಅಷ್ಟೇ. ಮುದುಕ ಹೇಳಿದ್ರೆ ನಮ್ಗೇನ್ ಸಿಗುತ್ತೆ ಸರ್? ಸಿಗತ್ತೆ ಸಿಗತ್ತೆ, ಪ್ರಮೋಷನ್ ಸಿಕ್ಕೇ ಸಿಗತ್ತೆ ಅಂತ ಮಿಸ್ಟರ್ ಕುಬೇರ ಹೇಳಿದ್ದಾರೆ. ಸರ್ ರೈತರು ಬರ್ತಿದ್ದಾರೆ. ಹೌದಾ? ಹಿಡೀರಿ ಹೋಗಿ. ಮುದ್ಕಾಗಿರ್ಬೇಕು, ಎದೆ ಎಲುಬು ಕಾಣಿಸ್ತಾ ಇರ್ಬೇಕು, ಹೆಗಲ ಮೇಲೆ ನೇಗಿಲು ಇರ್ಬೇಕು. ಹಿಡೀರಿ ಹೋಗಿ, ಕಮಾನ್ ಗೋ ಗೋ. ಓ ಮುದ್ಕ ಎಲ್ಲಿ? ಏನಿದು? ಸರ್ ನೇಗ್ಲತ್ತಿರೋ ರೈತ. ಏಯ್ ಮುದ್ಕ, ನೀನ್ ಯಾರು? ನೆಕ್ಸಲೈಟಾ, ಟೆರರಿಸ್ಟಾ, ಇಲ್ಲ ವೀರಪ್ಪನ ಅಸಿಸ್ಟೆಂಟಾ? ಬಗಳು, ಇಲ್ಲ ಅಂದ್ರೆ ಬಡ್ದು ಬೆಣ್ಣೆತ್ತಿ ಜಡ್ದು ಒಳಗ್ ಹಾಕ್ಬಿಡ್ತೀನಿ. ಇಲ್ಲ ಸರ್, ನಾನು ಅವ್ರು ಯಾರು ಅಲ್ಲ. ಮತ್ತೆ ನಾನು ರಂಗೇನಲ್ಲಿ ರಂಗೇಗೌಡ. ಬರೀ ಸುಳ್ಳು. ರಂಗೇನಲ್ಲಿ ರಂಗೇಗೌಡ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ. ಕುಬೇರ ಹೇಳ್ದಾಗೆ ನೀನ್ ನೆಕ್ಸ್ಟ್ ಲೈಟೇ ಇರ್ಬೇಕು. ಇದು ನೇಗಲಲ್ಲ, ಇದು AK-47. ಚೆಕ್ ಮ್ಯಾಪ್ ಹುಡುಕ್ರು. ಸರ್ ಬ್ರೌನ್ ಶುಗರು, ಸರ್ ಗಾಂಜಾ, ಸರ್ LSD, ಸರ್ ಡ್ರಗ್ಸು. ಏ ಮುದ್ಕ, ರೈತನ್ ಗೆಟಪ್ ಹಾಕೊಂಡು ಡ್ರಗ್ಸ್ ಡೀಲಿಂಗ್ ಮಾಡ್ತಾ ಇದ್ಯಾ? ನಿನ್ನ ಬಡ್ದು ಬೆಂಡೆತ್ತಿ ಜಡ್ದು ಒಳಗೆ ಹಾಕ್ಬಿಡ್ತೀನಿ. ಯಾರೋ ನಿನ್ ಬಾಸು? ಯಾರೋ ನಿನ್ ಬಾಸು? ಇಲ್ಲ ಸರ್, ನಂಗೇನು ಗೊತ್ತಿಲ್ಲ ಸರ್. ಇನ್ನೇಗಿಲ್ ಓದ್ಕೊಂಡು ಆ ಟೋಲ್ಗೆ ದಾಟಿಪ್ಪ ಅಂದ್ರು ಸರ್. 100 ರೂಪಾಯಿ ಕೊಟ್ಟಿದ್ದಾರೆ ಸರ್. ಅದೋ ಸರ್, ಅಲ್ಲಿ ಕೂತಿದ್ದಾರೆ ನೋಡಿ ಸರ್, ಕಾರಲ್ಲಿ. ಅಣ್ಣ, ಪ್ರಭಾಕರ್ ಬಹಳ ಫೋನ್ ಮಾಡ್ತಿರ್ತಾರಣ್ಣ. ಯಾರು? ಟೈಗರ್ ಅಲ್ಲ, LTT. ಆಗ್ಲೇ ದೇಶದಲ್ಲಿ ಯಾರನ್ನ ಉಡಾಯಿಸವ್ರೆ, ಈಗ ನಮ್ಮನ್ನ ಉಡಾಯಿಸಕ. ನೀವ್ LTT ಅವ್ರ? LTT ಇರಲ್ಲ, ಪಾಲೆಂಟ್ ಮಂಡಿಯವರು. ಅಯ್ಯೋ ಮೇಲ್ ಕೂತ್ಕೊಳಪ್ಪ, ಮೀಟರ್ ಆಫ್ ಆಗೋಗ್ಬಿಟ್ಟಿತ್ತು. ಬಂದ್ ವಿಚಾರ. ಅಣ್ಣ, ನನ್ ಬಾಳೆಹಣ್ಣು ವ್ಯಾಪಾರ ಆಗದಲೆ 1 ತಿಂಗಳಿಂದ ಇದ್ಬದ್ ಬಾಳೆಹಣ್ಣೆಲ್ಲ ಕೊಳ್ತೋಗ್ಬಿಟ್ಟೈತೆ ಅಣ್ಣ. ಸೇಲ್ ಆಗತ್ತಾರ ಏನಾದ್ರೂ ಒಂದು ಐಡಿಯಾ ಕೊಡೋಣ. ದಡಿ ಮಾವ, ಇವನ್ ಬಾಳೆಹಣ್ಣಲ್ಲಿ ಏನೋ ದೋಷ ಇರ್ಬೇಕು. ಸ್ವಲ್ಪ ನಿಮ್ ಬಾಳೆಹಣ್ಣು ತೋರಿಸ್ತೀರಾ? ಬದ್ಮಾಶ್, ನಿಂದು ಒಂದ್ ಬಾಳೆಹಣ್ಣೇನು? ಬಜಾರ್ನಲ್ಲಿ ಎಂತೆಂತ ಕೇರಳ ಬಾಳೆಹಣ್ಣೆ ವ್ಯಾಪಾರ ಆಗದೆ ಹಂಗೆ ಬಿದ್ದಿರ್ಬೇಕಾದ್ರೆ ನಿನ್ನ ಜೀರಿಗೆ ಮೆಣಸಿನಕಾಯಿನಂತ ಬಾಳೆಹಣ್ಣು ಯಾವ ನನ್ ಮಗ ಕೇಳ್ತಾನೆ? ಬಿಡೋಣ. ಅಲ್ಲೋಗು. ಅಣ್ಣ, ಈ ಪೊಸಿಷನ್ ಸರಿ ಇಲ್ಲ, ಮೇಲ್ ಕೂತ್ಕೊಳ್ಳಿ. ಈಗ ಹೇಳಿ. ನನ್ ಬಾಳೆಹಣ್ಣಿಗೆ ಒಂದ್ ದಾರಿ ತೋರ್ಸಿ ಅಣ್ಣ. ನಿಮ್ಮ ಬಾಳೆಹಣ್ಣಿಗೆ ಒಂದು ದಾರಿ?
ಇಲ್ಲಿ ನೋಡು, ಚಿಕ್ಕಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತೆ. ಜಯಕುಮಾರ್ ಇಲ್ಲಿ ನೋಡು, ಚಿಕ್ಕಬಾಳೆಹಣ್ಣು ಸಿಪ್ಪೆ ತಿಂದ್ರೆ ಏಡ್ಸ್ ರೋಗ ಬರಲ್ವಂತಲ್ಲೋ. ಸಾಲಿಯಾನ ಸೊಂಡೆ ಕೋಪ ಇಲ್ಲಿ ಯಾಕೆ ಬಂದ? ತಗಲಾಕೊಂಡು ನಾನು ಬೋಡಿ ಓಡಿಸೋ ಪ್ರೋಗ್ರಾಮ್ ಇದೆ. ಅಮ್ಮ ನಿಂತ್ಕೊಳ್ಳಿ ಬಾ ಮಿಸ್ಟರ್ ಕುಬೇರ್. ಅಯ್ಯೋ ಇವನು ಕೊಟ್ಟ ಐಡಿಯಾ ಉಲ್ಟಾ ಆಗ್ಬಿಟ್ಟು ಆಮೇಲೆ ಡುಮ್ ಅನ್ಸ್ಬಿಟ್ರೆ ಹೋಗಿ ಹಾಕ್ಸ್ಕೊಳೋ ಪ್ರೋಗ್ರಾಮ್ ಇದೆಯೇ? ಇಲ್ಲ ನನ್ನ ಮಗ ಎಲ್ಲೋದ? ಸಾರ್ ಇಲ್ಲಿ ಇನ್ಸ್ಪೆಕ್ಟರ್ ಸೊಂಡೆ ಕೋಪ ಅವ್ರು ನೋಡಿದ್ರ? ಹೌದು, ನಾನೇ ಅವನು. ಕುಬೇರ, ನಿನಗೆ ಹೇಗಯ್ಯ ಥ್ಯಾಂಕ್ಸ್ ಹೇಳಿ? ನೀನ್ ಕೊಟ್ಟಿದ್ದ ಐಡಿಯಾ ಕ್ಲಿಕ್ ಆಗೋಯ್ತು ಕಣಯ್ಯ. ಅವತ್ ಕೊಟ್ಟ ಐಡಿಯಾ ಕ್ಲಿಕ್ ಆಗೋಯ್ತಾ ಮಿಸ್ಟರ್ ಸೊಂಡೆ ಕೊಪ್ಪ? ಎಕ್ಸ್ಕ್ಯೂಸ್, ಕೈ ತೆಗಿ. ಯಾಕೆ? ಇಲ್ಲ ಅಂದ್ರೆ ಮರ್ಡರ್ ಆಗ್ಬಿಡ್ತಾ. ಗುರು, ನೀನೇ ನನ್ನ ಭಾಗದ ದೇವ್ರು ಗುರು. ನೀನ್ ಹೂವನು. ನಾನು ಈಗ್ಲೇ ನಿನಗೆ ಕಾವಿ ಬಟ್ಟೆ ತೋರಿಸ್ಬಿಟ್ಟು ಕೈಗೊಂದು ಕಮಂಡ್ಲ ಕೊಟ್ಬಿಟ್ಟು ಸನ್ಯಾಸಿ ಮಾಡ್ಬಿಡ್ತೀನಿ. ಏನ್ ಸಾರ್, ನಾನ್ ಸಂಸಾರಿ ಆಗಕ್ಕೆ 1 ಕೋಟಿ ರೂಪಾಯಿ ದುಡಿಬೇಕು ಅಂತ ಇದ್ದೀನಿ. ನೀವು ನೋಡಿದ್ರೆ ಕಾವಿ ಹಾಕ್ಬಿಟ್ಟು ಸನ್ಯಾಸಿ ಮಾಡಕ್ ಹೊರಟ್ರಲ್ಲ. ಅಯ್ಯೋ ಅದ್ ಹಾಗಲ್ಲಯ್ಯ, ನೀನು ಮಠ ಸೇರಿದ ಮೇಲೆ ಮದುವೆ ಯಾಕೆ ಆಗ್ಬೇಕು? ಕೈಗೊಬ್ಳು ಕಾಲ್ಗೊಬ್ಳು ಸಿಗ್ತಾಳಲ್ಲ. ಅವರೆಲ್ಲ ಅಲ್ಕಾ ಸ್ವಾಮೀಜಿಗಳು. ನಾವೇನಿದ್ರು ಒಂದೇ ಒಂದ್ ಮದುವೆ ಆಗೋ ಒಳ್ಳೆ ಸ್ವಾಮೀಜಿಗಳು. ಸರಿ, ನೀನ್ ಏನ್ ಬೇಕಾರಾಗೋ, ನನ್ಗೆ ಇನ್ನೊಂದ್ ಪ್ರಮೋಷನ್ ಸಿಗೋ ತರ ಇನ್ನೊಂದ್ ಐಡಿಯಾ ಕೊಡು. ಕೈನಾ ಹೋದ್ ಸರಿ ಓಸಿನೆಲ್ಲ ಐಡಿಯಾ ಕೊಟ್ಟೆ, ಈ ಸರಿ ಕಾಸು ಕೊಡ್ಬೇಕಾಗತ್ತೆ. ನನ್ನ ಹತ್ರನೇ ಲಂಚ ಕೇಳ್ತೀಯ? 420 ಕೇಸ್ ಹಾಕ್ಬಿಟ್ಟು ಬಡ್ದು ಬೆಂಡೆತ್ತಿ ಜಡ್ದು ಒಳಗ್ ಹಾಕ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ಈ ಸರಿ ಡಬ್ಬ ಐಡಿಯಾ ಕೊಟ್ರೆ ನಿಮ್ಮ ಹಠಾಸ್ ಆಗ್ಬಿಡ್ಬೇಕು. ಸರ್ ಐಡಿಯಾ ಕ್ವಶನ್ ರೈಟ್ ಹೇಳ್ಬಿಟ್ಟ ಸರ್. ಐಡಿಯಾ ಬಂತ? ಆಡಗ್ಲಲ್ಲಿ ಯಾವ್ದೋ ಫಿಗರ್ನ ರೇಪ್ ಮಾಡಕ್ ಹೋಗ್ತಾರ ನೋಡಲ್ಲಿ. ವಿಟ್ಲಾಚಾರಿ ಪಿಕ್ಚರ್ ತರ ಸ್ಪೀಡ ಮಾಯ ಆಗ್ಬಿಟ್ನೆ. ಏನ್ ಯೋಚನೆ ಮಾಡ್ಬೇಡಮ್ಮ, ನಾ ಇದ್ದೀನಿ ಬಾ. ಎಸ್ ಪಿ ಸರ್, ಸಾರಿ ಸರ್, ಗುಡ್ ಈವ್ನಿಂಗ್ ಸರ್. ಯೋ ಇಡಿಯಟ್, ಇಂಥ ಸ್ಥಿತಿಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಾ? ಯು ಆರ್ ಡಿಮೋಟೆಡ್.